2023-24ನೇ ಸಾಲಿನಲ್ಲಿ ನಡೆದ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಆನೇಕಲ್ ತಾಲೂಕಿನಲ್ಲಿರುವ ಸರ್ಕಾರಿ ಶಾಲೆಗಳಲ್ಲಿ 90% ಫಲಿತಾಂಶ ಬರಲು ಕಾರಣರಾದ ಶಿಕ್ಷಕರನ್ನು ಗೌರವಪೂರ್ವಕವಾಗಿ ಅಭಿನಂದನೆ ಸಲ್ಲಿಸಿದ ರಾಜಲಾಂಛನ ಸಂಸ್ಥೆಯ ಪದಾಧಿಕಾರಿಗಳು. ಇಂದು ಆನೇಕಲ್ ಬಿಒ ಕಚೇರಿ ಬಳಿಯಲ್ಲಿರುವ ಗುರುಭವನದಲ್ಲಿ ಆಯೋಜಿಸಿದ್ದ ಅಭಿನಂದನಾ ಸಮಾರಂಭದಲ್ಲಿ ಸರ್ಕಾರಿ ಶಾಲೆಗಳ ಶಿಕ್ಷಕರನ್ನು ರಾಜಲಾಂಛನ ಸಂಸ್ಥೆಯ ಪದಾಧಿಕಾರಿಗಳು ಗೌರವಪೂರ್ವಕವಾಗಿ ಅಭಿನಂದನೆ ಸಲ್ಲಿಸಿದರು. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಬೆಂಗಳೂರು ನಗರ ಜಿಲ್ಲೆಯಲ್ಲಿಯೇ ಆನೇಕಲ್ ತಾಲೂಕು ಮೊದಲನೇ ಸ್ಥಾನ ಪಡೆದಿದೆ. ಈ ವೇಳೆ ಲೋಕಾಯುಕ್ತ ವಿಭಾಗದ ಡಿವೈಎಸ್ಪಿ ಎಲ್ವೈ ರಾಜೇಶ್ ರವರು ಮಾತನಾಡಿ, ಈ ದೇಶಕ್ಕೆ ಉತ್ತಮ ಪ್ರಜೆಗಳನ್ನು ನೀಡುವ ಶಕ್ತಿ ಶಿಕ್ಷಕರಲ್ಲಿ ಮಾತ್ರ ಇದೆ. ಅಂತಹ ಶಿಕ್ಷಕರನ್ನು ಗೌರವಿಸುವ ಕೆಲಸವನ್ನು ರಾಜಲಾಂಛನ ಸಂಸ್ಥೆ ಮಾಡುತ್ತಿರುವ ಕಾರ್ಯ ಶ್ಲಾಘನೀಯವಾದುದು ಎಂದು ಪ್ರಶಂಸೆ ವ್ಯಕ್ತಪಡಿಸಿದರು. ಹಾಗೆಯೇ ರಾಜಲಾಂಛನ ಸಂಸ್ಥೆಯ ಜಿಗಣಿ ಘಟಕದ ಅಧ್ಯಕ್ಷರಾದ ತೆಲಗರಹಳ್ಳಿ ಗಣೇಶ್ ರವರು ಮಾತನಾಡಿ, ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಸರ್ಕಾರಿ ಶಾಲೆಗಳ ವಿದ್ಯಾರ್ಥಿಗಳು ಹೆಚ್ಚು ಅಂಕಗಳನ್ನು ಪಡೆಯಲು ಪ್ರೇರೇಪಣೆ ನೀಡಿದ ಶಿಕ್ಷಕರನ್ನು ರಾಜಲಾಂಛನ ಸಂಸ್ಥೆ ವತಿಯಿಂದ ಈ ದಿನ ಅಭಿನಂದಿಸಲಾಯಿತು. ಮುಂದಿನ ದಿನಗಳಲ್ಲಿ ರಾಜಲಾಂಛನ ಸಂಸ್ಥೆ ವತಿಯಿಂದ ಮತ್ತಷ್ಟು ಸಮಾಜಮುಖಿ ಕಾರ್ಯಕ್ರಮಗಳನ್ನು ರೂಪಿಸಲಾಗುವುದು ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಚಲನಚಿತ್ರ ನಟಿ ಹೇಮಾ, ಕವಿಗಳಾದ ಜಿಗಣಿ ನಾಗಲೇಖ, ನಿವೃತ್ತ ಶಿಕ್ಷಕರಾದ ವಾಸು, ಬಿಆರ್ಸಿ ಭಾಸ್ಕರ್, ಪ್ರಕಾಶ್, ಚಂದ್ರಶೇಖರ್, ರಾಜಲಾಂಛನ ಸಂಸ್ಥೆಯ ಖಾನ್, ಮಹೇಶ್, ಸೋಮಶೇಖರ್, ವಸಂತ್, ಕಲೀಂ, ರೇಣುಕಾ, ಶಶಿಕಲಾ, ಅಂಬಿಕಾ, ಮುಖ್ಯೋಪಾಧ್ಯಾಯರು, ಶಿಕ್ಷಕರು ಭಾಗವಹಿಸಿದರು. ರಾಜ್ಯಕ್ಕೆ ಅರ್ಪಣೆ ಮಾಡಿದಂತಹ ಹೆಮ್ಮೆಯ ತಾಲೂಕು ಅದು ನಮ್ಮ ಆನೇಕಲ್ ತಾಲೂಕು. ಇಂತಹ ಆನೇಕಲ್ ತಾಲೂಕಿನಲ್ಲಿ ನೂರಾರು ಸಂಘ ಸಂಸ್ಥೆಗಳಿವೆ. ನೂರಾರು ಸಂಘ ಸಂಸ್ಥೆಗಳ ಮಧ್ಯೆ ತನ್ನದೇ ಆದಂತಹ ವೈಶಿಷ್ಟ್ಯಪೂರ್ಣವಾದಂತಹ ಅರ್ಥಪೂರ್ಣವಾದಂತಹ ಜವಾಬ್ದಾರಿಯುತವಾದಂತಹ ಸಂಸ್ಥೆ ಅಂದರೆ ಅದು ನಮ್ಮ ರಾಜಲಾಂಛನ ಸಂಸ್ಥೆ ಅಂತ ಹೇಳೋದಕ್ಕೆ ಹೆಮ್ಮೆ ಅನ್ನಿಸ್ತಾ ಇದೆ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು ಎಂಬ ಕವಿವಾಣಿಯಂತೆ ಎಲ್ಲಾದರೂ ಇರಲಿ, ಹೇಗಾದರೂ ಇರಲಿ, ಎಂದೆಂದಿಗೂ ನಾ ಸಮಾಜದ ಪರವಾಗಿರುವಂತಹ ಕೆಲಸ ಕಾರ್ಯದಲ್ಲಿ ತೊಡಗಿರುವಂತಹ ಅಧಿಕಾರಿ ಅದು ನಮ್ಮ ರಾಜೇಶ್ ಸಾಹೇಬರು ಅಂತ ಹೇಳೋದಕ್ಕೆ ಒಂದು ಸಂತೋಷ ಏನು ಅಂತಂದ್ರೆ, ಶಿಕ್ಷಕರಿಗೆ ಸನ್ಮಾನ ಅಂದಾಗ ಮೈ ರೋಮಾಂಚನವಾಗುತ್ತೆ. ಇವತ್ತು ಸನ್ಮಾನ ಮಾಡಿಸ್ಕೊಳ್ಳಿಕ್ಕೂ ಭಯ ಆಗುತ್ತೆ. ರಾಜ ಮಹಾರಾಜರುಗಳ ಕಾಲದಿಂದ ಇತಿಹಾಸ ಪ್ರಸಿದ್ಧವಾಗಿರ್ತಕ್ಕಂಥ ಶಾಲು, ಹಾರ, ಪೇಟ ತನ್ನದೇ ಆದಂತಹ ಒಂದು ಶಕ್ತಿಯನ್ನು ಹೊಂದಿದವಿದೆ. ಇವತ್ತು ಶಾಲು ಹಾರ ಹಾಕ್ಸ್ಕೊಳ್ಬೇಕಾದ್ರೆ ಭಯ ಆಗುತ್ತೆ. ಕಳ್ಳಕಾಕರಿಗೂ ಶಾಲು ಹಾರ, ಪೋಲಿ ಪುಲ್ರಿಗೂ ಶಾಲು ಹಾರ, ಒಳ್ಳೆಯವರಿಗೂ ಶಾಲು ಹಾರ. ಎಲ್ಲೋ ಒಂದು ಕಡೆ ಶಿಕ್ಷಕರಿಗೆ ಅರ್ಪಣೆ ಆಗ್ತಾ ಇದೆಯಲ್ಲ ಆ ಶಾಲು ಹಾರ ಅಂದಾಗ ಅದರ ಘನತೆ ಗೌರವ ಮತ್ತಷ್ಟು ಹೆಚ್ಚಾಗಲಿಕ್ಕೆ ಕಾರಣ ಇಂತಹ ಶಿಕ್ಷಕ ದೇವರುಗಳು ಕೇಳೋದಕ್ಕೆ ಹೆಮ್ಮೆ ಅನ್ನಿಸ್ತಾರೆ. ಬಹುಶಃ ಮುಂದಿನ ದಿನಗಳಲ್ಲಿ ನನ್ನ ವೈಯಕ್ತಿಕ ಅಭಿಪ್ರಾಯ ಏನು ಅಂತಂದ್ರೆ, ಈ ಸನ್ಮಾನ ಮಾಡಿಸ್ಕೊಳ್ಳೋದಕ್ಕೆ ಒಂದು ಕಾನೂನು ಬಂದ್ರೆ ಒಳ್ಳೇದು ಅನ್ನೋದು ನನ್ನ ಅಭಿಪ್ರಾಯ. ಯಾಕೆ ಅಂತಂದ್ರೆ, ಇಲ್ಲಾಂದ್ರೆ ಶಾಲು ಹಾರಕ್ಕೆ ಮಾನ್ಯತೆನೇ ಸಿಗೋದಿಲ್ಲ. ಸನ್ಮಾನಕ್ಕೆ ಅರ್ಹರಾಗಬೇಕು ಅಂದ್ರೆ ಒಂದಿಷ್ಟು ಒಳ್ಳೆಯ ಕೆಲಸಗಳನ್ನ ಮಾಡಬೇಕು, ಇಂಥದ್ದೇ ಒಂದು ಮಾನದಂಡವನ್ನ ಹೊಂದಿರಬೇಕು. ಇಲ್ಲಾಂದ್ರೆ ಸನ್ಮಾನಗಳಿಗೆ ಬೆಲೆ ಇರೋದಿಲ್ಲ. ಸನ್ಮಾನ ಮಾಡಿಸ್ಕೊಳ್ಳಿಕ್ಕೆ ನಾನು ಕೂಗಿರ್ತೀನಿ, ನನಗೆ ಸನ್ಮಾನ ಮಾಡೋ ಕಳ್ಳಾಗಿರ್ತಾರೆ. ಮತ್ ನಾನೇನು, ನನಗೆ ಸನ್ಮಾನ ಮಾಡ್ತಾ ಇದ್ದಾರೆ, ನನ್ನ ಹಿಂದೆ ಸನ್ಮಾನ ನನಗೆ ಶಾಲು ಹಾಕ್ತಾರೋ ಮತ್ತೆ ಅವನ ಹಿನ್ನೆಲೆ ಕಾನೂನು ಬಾಹಿರವಾಗಿರುತ್ತೆ. ಯಾಕೆ ಈ ಸಂದರ್ಭದಲ್ಲಿ ನಾನು ಮಾತನ್ನ ಉಲ್ಲೇಖ ಮಾಡ್ತಾ ಇದ್ದೀನಿ ಅಂದ್ರೆ, ಒಬ್ಬ ಅಧಿಕಾರಿಯಾಗಿ ಒಂದು ಜವಾಬ್ದಾರಿಯುತವಾದಂತಹ ಸಾಮಾಜಿಕ ಕಳಕಳಿಯನ್ನು ಹೊಂದಿ ಪ್ರತಿ ಕ್ಷಣ ಸಮಾಜದ ತುಳಿತ ಬಡಿತಗಳನ್ನು ಅರ್ಥೈಸಿಕೊಂಡು ನಾವು ಎಷ್ಟು ವರ್ಷ ಬದುಕಿರ್ತೀವೋ ಅಷ್ಟು ವರ್ಷ ಒಳ್ಳೆಯ ಸನ್ಮಾರ್ಗದಲ್ಲಿ ಸಾಗಬೇಕು.
ಸಾಧ್ಯವಾದಷ್ಟು ಒಳ್ಳೆಯ ಕಾರ್ಯಗಳಲ್ಲಿ ನಾವು ಕಾರ್ಯೋನ್ಮುಖರಾಗಬೇಕು ಅಂತಕ್ಕಂಥ ಅಚಲವಾದಂತಹ ದೃಢ ವಿಶ್ವಾಸವನ್ನು ಹೊಂದಿರತಕ್ಕಂಥ ಅಧಿಕಾರಿಗಳು ನಮ್ಮ ರಾಜೇಶ್ ಸಾಹೇಬರು. ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ, ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೆನು ನಮ್ಮೊಳಗೆ, ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ. ಎಲ್ಲಿದೆ ನಂದನ, ಎಲ್ಲಿದೆ ಬಂಧನ, ಎಲ್ಲ ಇದೆ ನಮ್ಮೊಳಗೆ, ಎಲ್ಲಿದೆ ನಂದನ, ಎಲ್ಲಿದೆ ಬಂಧನ. ಶಿಕ್ಷಕರು 90ಕ್ಕಿಂತ ಹೆಚ್ಚು ಫಲಿತಾಂಶವನ್ನು ಕೊಟ್ಟಿದ್ದಾರಲ್ಲ ಅಂತಕ್ಕಂಥದ್ದನ್ನು ಗಮನಿಸಿದ್ದಾರೆ ಅಂತಂದರೆ ಇದಕ್ಕೆ ನಿಜವಾಗ್ಲೂ ನಾವು ಅವರಿಗೆ ತುಂಬ ಆಭಾರಿಗಳಾಗಿದ್ದೇವೆ ಅಂತಕ್ಕಂಥ ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೇನೆ. ಹಾಗಾಗಿ ಇವತ್ತು ನಮ್ಮ ಸರ್ಕಾರಿ ಶಾಲೆಗಳ ಶಿಕ್ಷಕರನ್ನು ಕರೆಸಿ ಅಭಿನಂದನೆ ಮಾಡ್ತಿರ್ತಕ್ಕಂಥದ್ದು ನಿಜಕ್ಕೂ ಸಂತೋಷ ಅಂತ ಹೇಳ್ತಾ, ಈ ಒಂದು ಕಾರ್ಯಕ್ರಮವನ್ನು ಅವರು ಹಿಂದೇನೂ ಮಾಡ್ಕೊಂಡು ಬಂದಿದ್ದರು. ಮೊದಲು ಉಳಿದ ವಿದ್ಯಾರ್ಥಿಗಳಿಗೆ ಅಭಿನಂದನೆ ಮಾಡ್ತಾಯಿದ್ರು, ಅತಿ ಹೆಚ್ಚು ಅಂಕ ಪಡೆದವ್ರಿಗೆ. ಅದೇ ರೀತಿ ಈಗ ಶಿಕ್ಷಕರನ್ನು ಗುರುತಿಸಿದ್ದಾರೆ, ಇದು ನಿಜಕ್ಕೂ ಸಂತೋಷ. ನಮ್ಮ ರಾಜಲಾಂಛನ ಸಂಸ್ಥೆಯ ಡಿವೈಎಸ್ಪಿಗಳಾದಂಥ ನಮ್ಮ ರಾಜೇಶ್ ಸರ್ ಅವ್ರ ಬಗ್ಗೆ ಒಂದೇ ಒಂದು ವಿಷಯ. ಹೇಗಪ್ಪ ಅಂದರೆ, ಒಬ್ಬ ಅಧಿಕಾರಿ ಇರ್ತಾರೆ, ಆ ಅಧಿಕಾರಿ ಕಾರಣ ಬರ್ತಾ ಇದ್ದಂಥ ಸಂದರ್ಭದಲ್ಲಿ ಒಂದು ಟ್ರಾಫಿಕ್ ಸಿಗ್ನಲ್ ಸಿಗುತ್ತೆ, ನಿಲ್ಲಿಸ್ತಾರೆ. ಆ ಅಧಿಕಾರಿಗೆ ಕಾರು ನಿಂತಾಗ ವಿಂಡೋ ಓಪನ್ ಆಗುತ್ತೆ. ಒಬ್ಬ ವಿದ್ಯಾರ್ಥಿ ಅಥವಾ ಒಂದು ಭಿಕ್ಷೆ ಬೇಡ್ತಾ ಇರ್ತಾನೆ ಒಬ್ಬ ಹುಡುಗ. ಆ ಭಿಕ್ಷೆ ಬೇಡ್ತಾ ಇದ್ದಂಥ ಸಂದರ್ಭದಲ್ಲಿ ಬಂದು ಕೇಳಿದಾಗ ಆ ಅಧಿಕಾರಿ ದುಡ್ಡನ್ನು ಕೊಡೋದಿಲ್ಲ. ಹಾಗೆ ಹೋಗಿ ಹೊರಟು ಅವರ ಸಹಚರರಿಗೆ ಹೇಳ್ತಾರೆ, ಹೋಗಿ ಆ ಒಂದು ಭಿಕ್ಷೆ ಬೇಡುತ್ತಿದ್ದಂತಹ ವಿದ್ಯಾರ್ಥಿಯ ಪೂರ್ಣ ಮಾಹಿತಿಯನ್ನು ತಗೊಂಡು ಬಾ ಅಂತ ಹೇಳ್ತಾರೆ. ಆತ ಭಿಕ್ಷೆ ಬೇಡ್ತಿದ್ದು ಕಾರಣ ಏನು ಅನ್ನೋದನ್ನೆಲ್ಲ ತಿಳ್ಕೊಂಡು ಅನಂತರ ಅವರು ಒಂದು ಹೊತ್ತಿನ ಊಟಕ್ಕೆ ಅಥವಾ ಒಂದು ಹಣ ಸಹಾಯ ಮಾಡಿ ತನ್ನ ಒಂದು ಕೆಲಸ ಆಗೋಯ್ತು ಅಂತ ಅಂದ್ಕೊಳ್ತೀರಾ, ಆ ವಿದ್ಯಾರ್ಥಿಯನ್ನು ಬೆಳೆಸ್ತಾರೆ, ಓದಿಸ್ತಾರೆ. ಆ ರೀತಿ ಓದಂತಹ ಒಂದು ಛಲದಿಂದ ಓದಂಥ ವಿದ್ಯಾರ್ಥಿ ಮುಂದೆ ಅತ್ಯುತ್ತಮವಾದಂಥ ಒಂದು ಭವಿಷ್ಯವನ್ನು ರೂಪಿಸ್ಕೊಳ್ತಾನೆ. ಅದೇ ರೀತಿಯಲ್ಲಿ ಈ ದಿನ ನಮ್ಮ ರಾಜಲಾಂಛನ ಸಂಸ್ಥೆಯ ಸಂಸ್ಥಾಪಕರು ಡಿವೈಎಸ್ಪಿಗಳು ಕಾರ್ಯವನ್ನು ಮಾಡ್ತಿದ್ದಾರೆ. ಅವರಿಗೆ ಕೇವಲ ಹಣ ಸಹಾಯವನ್ನು ಮಾಡೋದು ಯಾವುದೋ ಒಂದು ಮಾಡ್ತಿಲ್ಲ, ಅವರ ಭವಿಷ್ಯವನ್ನು ಬೆಳೆಸ್ತಾ ಇದ್ದಾರೆ. ಸಾಧಕ ಮಾತುಗಳೆಲ್ಲ ನಿಮಗೆ ತುಂಬ ಚೆನ್ನಾಗಿ ಗೊತ್ತು, ನಾವು ಹೆಂಗೆ ಹೇಳಬೇಕಾದಿಲ್ಲ. ಏನೋ ಟ್ಯೂಷನ್ ಮಾಡ್ತಾ ಕೆಲವರು ಮಕ್ಕಳು ಚೇಷ್ಟೆಗಳು ಮಾಡೋದು, ಆ ವಿಚಾರ ಎಲ್ಲ ನಮ್ಗೆ ಗೊತ್ತೇ ಇರಲಿಲ್ಲ, ಏನು ಮಾಡಬೇಕು ಅಂತ ಮಾಡ್ತಾ ನಿಮ್ಮ ಕಷ್ಟ ಏನು ಅಂತ ನಮ್ಗೆ 3 ವರ್ಷದಿಂದ ತುಂಬ ಚೆನ್ನಾಗಿ ಅರ್ಥ ಆಗ್ತಾ ಇದೆ. ಟೀಚರ್ಸ್ಗೆ ಮನೆಯಲ್ಲಿ ಮಕ್ಕಳು ಬಿಟ್ಟು ಎಷ್ಟೇ ಟೆನ್ಷನ್ ಇದ್ರೂ ಕ್ಲಾಸಲ್ಲಿ ಬಂದು ನಕ್ಕೊಂಡು ಖುಷಿಯಾಗಿ ಪಾಠ ಮಾಡ್ತಿರಲ್ಲ, ನಿಜವಾಗ್ಲೂ ಅದರಲ್ಲಿ ಅರ್ಧ ಪಾಠ ಮಕ್ಕಳು ಕಲ್ತ್ಕೊಬೇಕು. ಅದೇ ಯಾಕೋ ಈ ಮಕ್ಕಳು ಅದು ಅರ್ಥ ಆಗ್ತಾ ಇದೆಯೋ ಇಲ್ಲೋ ಗೊತ್ತಿಲ್ಲ. ತುಂಬ ಜನ ಪೇರೆಂಟ್ಸು ಟ್ಯೂಷನ್ ಕರ್ಕೊಬಂದಾಗ ಸೇರಿಸಿದಾಗ ಕೆಲವ್ರು ನಾವು ಕೌನ್ಸಿಲಿಂಗ್ ಮಾಡ್ತೀವಿ, ಅವ್ರು ಹೇಳಿದ್ದು ನಮ್ಮ ಕೂಡ ತುಂಬ ಚೆನ್ನಾಗಿ ಮಾತಾಡಲ್ಲ, ನಮ್ಮ ಮಕ್ಕಳು ನಮ್ಮ ಜೊತೆ ಮುಕ್ತವಾಗಿ ಮಾತಾಡಲ್ಲ ಅಂತ. ಏನಪ್ಪ ಅಂತ ಹೇಳಿ ಪರ್ಸನಲ್ ಒಬ್ಬೊಬ್ಬರನ್ನೇ ಕುಡಿಸ್ಕೊಂಡು ಕೇಳಿದ್ರೆ ನಮ್ಮ ಕೂಡ ಮಾತಾಡಲ್ಲ, ಅವ್ರದ್ದು ಕನೆಕ್ಟಿವಿಟಿನೇ ಇಲ್ಲ. ತುಂಬ ಜನ ಮಕ್ಕಳು ತಂದೆ ತಾಯಿ ಕೂಡ ಮಾತಾಡೋದೇ ಇಲ್ಲ. ಅದಕ್ಕೆ ನಾವು ಒಂದು ಕಾರ್ಯ ಮಾಡಿದ್ವಿ. ಅವ್ರ ತಂದೆ ತಾಯಿಗಳು ಏನು ಕೆಲಸ ಮಾಡ್ತಾರೆ ಅನ್ನೋದನ್ನ ಒಂದು ಸಣ್ಣ ಒಂದು 30 ಸೆಕೆಂಡ್ ವಿಡಿಯೋ ಮಾಡ್ಕೊಬಂದು ಮಕ್ಕಳಿಗೆಲ್ಲ ಒಂದು ವಿಡಿಯೋ ತೋರಿಸಿದ್ವಿ. ಅದು ತುಂಬ ವರ್ಕೌಟ್ ಆಯ್ತು ನನಗೆ. ತುಂಬ ಜನ, ಒಂದಷ್ಟು ಜನ ಹೆಣ್ಮಕ್ಳು ನೋಡ್ತಾ ಹತ್ಕೊಂಡು ಆ ಹೊರಗಡೆ ಹೋಗಿ ಪ್ರತಿಜ್ಞೆ ಮಾಡ್ಕೊಂಡು ಈ ಒಳಗಡೆ ಬಂದರು, ಏನೇ ಆಗಲಿ ಈ ಸತಿ ಪಾಸ್ ಮಾಡಲೇಬೇಕು ಅಂತೇಳಿ. ಎಲ್ಲ ಇಲ್ಲೇ ಇದ್ದಾರೆ, ಎಲ್ಲ ನಡ್ಕೊಂಡೆಲ್ಲ ಆಚಾರ ಆರಾಮಾಗಿ. ಆ ಥರ ಏನಾದರೂ ಒಂದು ಅವ್ರ ಫ್ಯಾಮಿಲಿಗೆ ಸಂಬಂಧಪಟ್ಟಂಗೆ ಏನಾದರೂ ಒಂದು ವಿಡಿಯೋ ಮಾಡಿ ತೋರಿಸಿದ್ರೆ ಮುಂದೆ ಮಕ್ಕಳು ಚೆನ್ನಾಗಿ ಒಂದು ಸ್ಟೆಪ್ ತಗೊತಾರೆ ಅಂತ ಒಂದು ಈ ಸತಿ ಒಂದು ಅನುಭವ ಆಯ್ತು ನಮಗೆ. ನಾನೆಲ್ಲರಿಗೆ ಬಂದಿರೋದು ಟೀಚರ್ಸು ಯಾರು ಪಾಠ ಹೇಳ್ಕೊಟ್ಟಿದ್ದಾರೆ ಅವರಿಗೆ, ಪ್ಲಸ್ಸು ಈ ಅರೇಂಜ್ಮೆಂಟು ರಾಜಲಾಂಛನ ಸಂಸ್ಥೆಯಿಂದ ಮಾಡಿದ್ದಾರೆ. ಸೋಮಶೇಖರ್ ಮತ್ತು ಗಣೇಶ್ ಅವರು, ಪ್ಲಸ್ಸು ನಮ್ಮ ಸಾಹೇಬ್ರ ರಾಜೇಶ್ ಸರ್ಗೆ, ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸು.
ಪ್ಲಸ್ ಸ್ಟೂಡೆಂಟ್ಸು ಏನು ನೀವು ಕಷ್ಟಪಟ್ಟಿದ್ದೀರಾ, ಅದಕ್ಕೆ ಏನು ರಿಸಲ್ಟ್ಸ್ ನೀವು ತೊಗೊಂಡು ಬಂದಿದ್ದೀರಾ, ಇದು ಎಲ್ಲರಿಗೆ ಫ್ಯೂಚರ್ಸ್ಗೆ ಎಲ್ಲರಿಗೂ ಒಳ್ಳೆಯದು. ಸೊ ಎಲ್ಲರಿಗೆ ಒಂದು ಸೆಕೆಂಡ್ ಥ್ಯಾಂಕ್ಸ್. ರಾಜರಾಜರ ಸಂಸ್ಥೆಯಲ್ಲಿ ಕಳೆದ 5 ವರ್ಷಗಳಿಂದ ಸಹ ಸತತವಾಗಿ 5 ವರ್ಷಗಳಿಂದಲೂ ಕಾರ್ಯನಿರ್ವಹಿಸ್ತಾ ಬಂದಿದ್ದೇನೆ. 3 ವರ್ಷಗಳಿಂದ ಆನೇಕಲ್ ಘಟಕಕ್ಕೆ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದೇನೆ. 3 ವರ್ಷಗಳಿಂದ ಏನು ತರಬೇತಿ ಕೇಂದ್ರಗಳಲ್ಲಿ ನಾವು ಶಿಬಿರ ನಡೆಸ್ತಾ ಇದ್ದೀವಿ ಫೇಲ್ ಆದ ಮಕ್ಕಳಿಗೆ. ಅಂದರೆ ನನಗೆ ಒಂದು ಆಸೆ ಇತ್ತು, ನಾನು ಕನ್ನಡ ಟೀಚರ್ ಆಗಬೇಕು ಅಂತ ಆಸೆ ಇತ್ತು, ಆದರೆ ಆಗಿರಲಿಲ್ಲ. ಈ ಮಕ್ಕಳಿಂದ ಆದರೂ ಒಂದಷ್ಟು ಕನ್ನಡ ಅವ್ರಿಗೆ ಹೇಳ್ಕೊಡೋ ರೀತಿಯಲ್ಲಿ, ಏನು ಕಳೆದ ಬಾರಿ ಮಹಾದೇವಪ್ಪ ಸರ್ ಬಂದಿದ್ರು, ಅವ್ರು ಹೇಳ್ಕೊಡ್ತಾ ಇದ್ದಂಥ ಆ ಪಾಠನ ನಾನು ಕೇಳಿಸ್ಕೊಳ್ತಿದ್ದೆ. ಅವ್ರು ಹೇಳಿದಾಗ ಮಕ್ಕಳಿಗೆ ನಾನು ಸಹ ಪಾಠ ಮಾಡ್ತಿದ್ದೆ. ಅದು ಲಘು ಆಗಲಿ ಮತ್ತೊಂದಾಗಲಿ ಏನಂದರೆ ನನ್ನ ಆಸೆ ಈ ಸಂಸ್ಥೆಯ ಮೂಲಕ ಈಡೇರುತ್ತೆ ಅಂತ ಹೇಳೋದಕ್ಕೆ ಇಷ್ಟ ಆಗುತ್ತೆ. ಮತ್ತು ಈ ಬಾರಿ ಉತ್ತಮವಾದಂಥ ಫಲಿತಾಂಶ ಬಂದಿದೆ ನಮಗೆ. ನಮ್ಮ ಟೀಚರ್ಸ್ ವಾಸ್ ಸರ್ ಆಗಿರ್ಬೋದು, ಇನ್ನು ಉಳಿದಂಥ ಎಲ್ಲ ಟೀಚರ್ಸು ಸಹ ತುಂಬ ಎಫರ್ಟ್ ಹಾಕಿ ಯಾವುದೇ ಅಪೇಕ್ಷೆ ಇಲ್ಲದೆ ನಾವು ಕರೆದ ತಕ್ಷಣ ಬಂದಿದ್ದಾರೆ. ಮಕ್ಕಳಿಗೂ ಅನುಕೂಲ ಆಗಿದೆ. ಶಾಲೆಯ ಮುಖ್ಯ ಶಿಕ್ಷಕರು ಸಹ ಶಿಕ್ಷಕರಿಗೆ ಒಂದು ಸಂತೋಷದ ದಿನ ಅಂತಲೇ ಹೇಳ್ಬೋದು. ಇವತ್ತು ರಾಜಲಾಂಛನ ಸಂಸ್ಥೆಯವರು ನಮ್ಮನ್ನೆಲ್ಲ ಗುರುತಿಸಿ, ನಮ್ಮ ಸರ್ಕಾರಿ ಶಾಲಾ ಶಿಕ್ಷಕರನ್ನ ಗುರುತಿಸಿ ಒಂದು ಸನ್ಮಾನ ಮಾಡ್ತಾ ಇರೋದು ನಿಜವಾಗ್ಲೂ ನಮಗೆ ಸಂತೋಷದ ವಿಷಯ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಅವರಿಗೆ ಇಲಾಖೆ ಪರವಾಗಿ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಕೂಡ ಧನ್ಯವಾದಗಳನ್ನು ಕೂಡ ಹೇಳಕ್ಕೆ ಇಷ್ಟಪಡ್ತೀನಿ. ಸುಮಾರು 2023-24ನೇ ಸಾಲಲ್ಲಿ ನಮ್ಮ ತಾಲೂಕಲ್ಲಿ 6414 ಮಕ್ಕಳು ಪರೀಕ್ಷೆಗೆ ಹಾಜರಾಗಿದ್ದರು. ಅದರಲ್ಲಿ 5835 ಮಕ್ಕಳು ಉತ್ತೀರ್ಣರಾದರು. 20 ಕೇಂದ್ರಗಳಲ್ಲಿ ತಮಗೆಲ್ಲ ತಿಳಿದಿರೋ ಹಾಗೆ ವೆಬ್ ಕ್ಯಾಮ್ರಾಗಳನ್ನು ಅಳವಡಿಸಿ ಈ ಸಾರಿ ಪರೀಕ್ಷೆ ನಡೀತು ಪ್ರಪ್ರಥಮ ಬಾರವಾಗಿ. ತಾವೆಲ್ಲ ಇನ್ವಿಜಿಲೇಟ್ರು, ಅಧೀಕ್ಷಕರಾಗಿ ಉಪಾಧೀಕ್ಷಕರಾಗಿ ಕೆಲಸ ಮಾಡಿದಂಥವ್ರು ಇಲ್ಲೇ ಇದ್ದೀರಾ. ನಮ್ಮಲ್ಲಿ 15 ಸರ್ಕಾರಿ ಪ್ರೌಢಶಾಲೆಗಳು ಫಲಿತಾಂಶ ಬಿದ್ದೋಯ್ತು ಈ ವರ್ಷ ಅಂತ ಮೇಡಮ್ ನಾವೆಲ್ಲ ಮಾತಾಡ್ಕೊಂಡ್ವಿ. ಅದು ಏನಾಯಿತು, ಲ್ಯಾಂಗ್ವೇಜಸ್ ಕನ್ನಡ ಮತ್ತು ಇಂಗ್ಲೀಷು ಮಂಗಳೂರು ಕಡೆ ಹೋಯ್ತು ವ್ಯಾಲ್ಯೂಯೇಷನ್ಗೆ. ಅಲ್ಲೋದ್ರೆ ಇನ್ನೂ ಕಷ್ಟ, ಪೇಪರ್ ಕನ್ನಡನೇ ನಮ್ಮದು ಹೋಗ್ಬಿಡುತ್ತೆ ಅಂತೇಳಿ ಸುಮಾರು ಸರಿ ಮೇಡಮ್ ನಾವೆಲ್ಲ ಡಿಸ್ಕಸ್ ಮಾಡ್ತಾಯಿದ್ವಿ. ಆದರೆ ರಿಸಲ್ಟ್ ಬಂದಿನೂ ಕೂಡ ನಮಗೆ ಭಾಳ ಆತಂಕ ಇತ್ತು, ಏನಾಗುತ್ತೋ ಅಂತೇಳಿ. ನಾನು ಹೇಳಬೇಕಂದ್ರೆ ನಮ್ಮ ಶಾಲೆ ಛತ್ರಕಾನಿ ಚಂದಾಪುರ, ಆ ಶಾಲೆಯಲ್ಲಿ ನಮಗೆ ರೂಮ್ಸ್ ಇಲ್ಲ. ನಮಗಿರೋದು 3 ರೂಮು. HM ಸ್ಟಾಫ್ ರೂಮ್ ಒಂದೇ, ಒಂದು 9th ಸ್ಟ್ಯಾಂಡರ್ಡು, ಇನ್ನೊಂದು 10th ಸ್ಟ್ಯಾಂಡರ್ಡ್. ನಮ್ಗೆ ಇವತ್ತು ರೂಮ್ ಇದ್ದಿದ್ರೆ ನಾವು ಹೆಬ್ಬಗುಡಿಗಿಂತ ಜಾಸ್ತಿ ಸ್ಟ್ರೆಂತನ್ನು ನಾವು ಡೆವಲಪ್ ಮಾಡ್ಬೋದಾಗಿತ್ತು. ಅಷ್ಟು ಮಕ್ಕಳು ಬರೋರಿದ್ದಾರೆ, ಆದರೆ ರೂಮಿನ ಕೊರತೆ. ಅದ್ರ ಬಗ್ಗೆ ನಾನು ಸುಮಾರು ಹೋರಾಟನೂ ಮಾಡಿದೆ, ಆದರೆ ನಮಗೆ ಅಲ್ಲಿ ಸಕ್ಸಸ್ ಆಗಲಿಕ್ಕೆ ಆಗಲಿಲ್ಲ. ನೋಡೋಣ ಮುಂದೇನಾದರೂ ಸಕ್ಸಸ್ ಆಗ್ತೀವಿ ಅಂತ ನೋಡ್ಬೋದು. ಸೊ ಹಾಗಾಗಿ 4 ರೂಮ್ ಅಂತ ಹೇಳ್ತಾ ಇದ್ದಾರೆ. ನಾನು ರಿಟೈರ್ಡ್ ಆಗೋಷ್ಟಲ್ಲಿ 4 ರೂಮ್ ಆದರೆ ಸಾರ್ಥಕ. ಯಾಕಂದರೆ ನನಗೆ ಹೇಳಿದ್ರು ಒಳ್ಳೆ ರಿಸಲ್ಟ್ ತರ್ಸಮ್ಮ, ಆಮೇಲೆ ನೋಡೋಣ ಅಂತ. ಸೊ ನನಗೆ ಕ್ಲರ್ಕ್ ಇಲ್ಲ, ಟೀಚರ್ಸ್ ಇಲ್ಲ. ನಮ್ಮಲ್ಲಿ 2 ನನ್ನ ಮಕ್ಕಳು, ಅಲ್ಲಿ ಚೈತ್ರ ಮತ್ತು ಅನಿತಾ, ಅವ್ರು ನನ್ನ ಸ್ವಂತ ಮಕ್ಕಳು. ಆಮೇಲೆ ಇನ್ನು 4 ಜನ ನನ್ನ ಸಹೋದ್ಯೋಗಿಗಳು ಹಾಗೂ ನನ್ನ ಅಕ್ಕ ತಂಗಿಯರು. ಸೊ ಅಷ್ಟೇ ಜನ ನಾವಿದ್ದು ಒಂದೇ ರೂಮಲ್ಲಿ ಇದ್ದು ಅಷ್ಟು ಮಕ್ಕಳನ್ನ, ನಮ್ದು ಒಂದೇ ಟಾರ್ಗೆಟ್ ಏನಪ್ಪ ಅಂದರೆ ಆನೆಕಲ್ಲಲ್ಲಿ ನಾವು ಫಸ್ಟ್ ಬರಬೇಕು ಅಂತ. ಅದೊಂದೇ ಮೋಟಿವ್ ಇಟ್ಕೊಂಡು ನಾವು ಕೆಲಸ ಮಾಡಿದ್ದು. ಹಾಗೂ ನಮ್ಮಲ್ಲಿ ಒಂದು ಹುಡುಗಿ ಫೇಲ್ ಆದ್ದು. ಆ ಒಂದು ಹುಡುಗಿ ಫೇಲ್ ಆದಮೇಲೆ ರಾಜಲಾಂಛನದವರು ಹೇಳಿದ್ರು, ನಿಮ್ಮ ಮಕ್ಕಳು ಯಾರ್ಯಾರಿದ್ರು ಫೇಲ್ ಆದವ್ರನ್ನ ಅವನ್ನೆಲ್ಲ ಅಲ್ಲಿ ಕಳಿಸಿ ಅಂತ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಅಂದರೆ ನಾನು ಫಸ್ಟ್ ಫೇಲ್ ಆಗಿದ್ದೆ, ಇವಾಗ 6 ಪಾಸ್ ಆಗಿದ್ದೀನಿ. ಅಂದರೆ ಗೈಡೆನ್ಸ್ ಕೊಟ್ಟಿದ್ರು, ಅಂದರೆ ಇಲ್ಲಿ ಸ್ವಲ್ಪ ಧೈರ್ಯ ತುಂಬಿ ಮಾತಾಡೋಕ್ಕೆ ಹೇಳಿ. ಆದ್ರೂ ಸರ್ಗಳು ಪಾಠ ಮಾಡಿದ್ದು ಚೆನ್ನಾಗಿ ಅರ್ಥ ಮಾಡಿಕೊಂಡು ಪಾಸ್ ಆಗಬೇಕಂತ ಪಾಸ್ ಮಾಡಿ ಈಗ ನೀವು ಬರೀ ಫೇಲ್ ಆಗಿದ್ದವ್ರು ಪಾಸ್ ಆಗಿಲ್ಲ, ಆಕ್ಚುಲಿ ಜೀವನದ ಒಂದು ದೊಡ್ಡ ಅನುಭವನ ತಗೊಂಡಿದ್ದೀರಾ. ಯಾಕಂತಂದ್ರೆ ಎಲ್ರಿಗೂ ಫೇಲ್ಯೂರ್ ಅನ್ನೋದು ಇಷ್ಟು ಬೇಗ ಜೀವನದಲ್ಲಿ ಸಿಗಲ್ಲ. ಹೋಗ್ತಾ ಹೋಗ್ತಾ ಕಾಣಿಸುತ್ತೆ ನಮಗೆ ಫೇಲ್ಯೂರ್, ಬಟ್ ಬೇಗ ಫೇಲ್ ಆಗೋದು ತುಂಬಾ ಒಳ್ಳೇದಾಗುತ್ತೆ. ಯಾಕೆ ಅಂತಂದ್ರೆ ಅದು ಪ್ರಾಸೆಸ್ ಏನಿದೆ ಅಲ್ವಾ, ಹಂತವಾಗಿ ನೀವು ಅರ್ಥ ಮಾಡ್ಕೊಂಡಿರ್ತೀರಾ. ಈಗ ಲಾಸ್ಟ್ ಟೈಮ್ ಕೇಳಿದಾಗ ಎಷ್ಟು ಚೆನ್ನಾಗಿ ರೀಸನ್ ಹೇಳಿದ್ರು ನೀವು. ಮೇನ್ ಆಗಿ ಫೇಲ್ಯೂರ್ ಆದಾಗ ಏನ್ ಗೊತ್ತಾಗಬೇಕು ಗೊತ್ತಾ, ನಮ್ಗೆ ಯಾಕೆ ಫೇಲ್ ಆದ್ವಿ, ಯಾಕೆ ಇಸ್ ವೆರಿ ಇಂಪಾರ್ಟೆಂಟ್.
ಸೊ ಆ ಯಾಕೆ ಅನ್ನೋದನ್ನ ಎಲ್ಲರೂ ತುಂಬಾ ಓಪನ್ ಆಗಿ ನನ್ನ ಹತ್ರ ಹೇಳ್ಕೊಂಡಿದ್ರಿ ನೀವು. ಫೋನ್ ಅಡಿಕ್ಷನ್ನು, ಅದೇನಂದ್ರು ವಿಡಿಯೋ ಗೇಮ್ಸ್ ಅಡಿಕ್ಷನ್ನು, ಇನ್ಯಾರೋ ಸೀರಿಯಲ್ ಅಂತ ಹೇಳ್ಬಿಟ್ಟು ನನಗೆ ಮುಖ ಕೊಡೋದ್ಬಿಟ್ಟು ಸೀರಿಯಲ್ ಅಡಿಕ್ಷನ್ನು, ಮೂವಿ ಅಡಿಕ್ಷನ್ನು. ಸೊ ತುಂಬಾ ಓಪನ್ ಆಗಿ ಎಲ್ಲ ಹೇಳ್ಕೊಂಡಿದ್ರಿ ರೀಸನ್ನ. ನಾವ್ ಏನಕ್ಕೆ ಫೇಲ್ ಆದ್ವಿ ಅನ್ನೋದು ನಿಮಗೆ ಸಿಕ್ಬಿಟ್ರೆ ಅಲ್ವಾ, ಮತ್ತೆ ಅದನ್ನ ರಿಪೀಟ್ ಮಾಡಕ್ ಹೋಗಲ್ಲ, ಆ ತಪ್ಪನ್ನ ಮತ್ತೆ ರಿಪೀಟ್ ಮಾಡಕ್ ಹೋಗಲ್ಲ ನಾವು. ಅದ್ರ ಬಗ್ಗೆ ನಮ್ಗೊಂದು ಅವೇರ್ನೆಸ್ ಇರುತ್ತೆ. ಸೆಕೆಂಡ್ಲಿ, ತುಂಬಾ ಮಕ್ಕಳು ಹೇಳಿದ್ದು, ಎಲ್ಲರೂ ನಮ್ಮನ್ನು ಟ್ರೀಟ್ ಮಾಡೋ ರೀತಿ ತುಂಬಾ ಚೇಂಜ್ ಆಯ್ತು. ಅಕ್ಕಪಕ್ಕದವ್ರು ನಮ್ಮನ್ನ ಹೊರಗಡೆ ಬಂದ್ರೆ ನಮ್ಗೆ ಅನ್ಸೋದು ನಮ್ಮನ್ನೇ ನೋಡ್ಕೊಂಡು ಮಾತಾಡ್ತಾ ಇದಾರೆ ಅನಿಸ್ತಾ ಇತ್ತು. ಮನೆಯವರು ಅಪ್ಪ ಅಮ್ಮ ಎಲ್ಲ ಬೈತಾ ಇದ್ರು, ಎಲ್ಲರೂ ಬೈತಾ ಇದ್ರು. ಆಮೇಲೆ ನಮ್ಮ ಜೊತೆ ಇದ್ದವರು ಪಾಸ್ ಆಗ್ಬಿಟ್ಟು ನೆಕ್ಸ್ಟ್ ಹೋಗ್ತಾ ಇದ್ರೆ ಅವ್ರನ್ನ ನೋಡಿದಾಗ ನಮ್ಗೆ ಅಯ್ಯೋ ಅಂತ ಕಣ್ಣಲ್ಲಿ ನೀರು ಬರ್ತಾ ಇತ್ತು. ಸೊ ಎರಡು ರೀಸನ್ ಇದೆ ಅಲ್ವಾ, ಹೊರಗಿನವ್ರು ನಿಮ್ಮನ್ನು ಹೇಗೆ ಟ್ರೀಟ್ ಮಾಡ್ತಾರೆ, ಆಮೇಲೆ ನಿಮ್ಮ ಒಳಗಡೆ ನಿಮ್ಗೆ ಏನೇನು ಒಂದು ಬಾಧೆ ಆಗುತ್ತೆ, ಅದೆಲ್ಲವೂ ನಿಮಗೆ ಗೊತ್ತಾಗೋದು ಸೋತಾಗ್ಲೇ. ಯಮುನಾ ಶ್ರೀನಿಧಿ ಅವ್ರ ಬಗ್ಗೆ ಇನ್ನೊಂದೆರಡು ಮಾತು ಹೇಳಬೇಕಾಗಿತ್ತು. ಅವರು ವೇದಿಕೆಗೆ ಕರೆದಾಗ ಏನು ಅಂತಂದ್ರೆ, ಇವರು ಚಿಕ್ಕಂದಿನಿಂದನೂ ತುಂಬಾ NCC ನಲ್ಲಿ ಹೆಚ್ಚಿಗೆ ಇದ್ದಂಥವ್ರು. RD ಪೆರೇಡ್, ರಿಪಬ್ಲಿಕ್ ಡೇ ಪೆರೇಡ್ಗೆ ಡೆಲ್ಲಿನಲ್ಲಿ ಹೋಗಿ ಭಾಗವಹಿಸಿದಂಥವ್ರು. ಆನಂತರ ಅವ್ರ ತಂದೆ ನಿಮ್ಗೆ ಏನಿಷ್ಟ ಅದು ಪರ್ಸ್ಯೂ ಮಾಡೋಣ ಅಂತ ಹೇಳಿದ್ಮೇಲೆ, ನನಗೆ ಕ್ಲಾಸಿಕಲ್ ಡ್ಯಾನ್ಸ್ ಇಷ್ಟ ಅಂತ ಹೇಳಿ ವಿದೇಶಕ್ಕೆ ಹೋಗಿ ಅಮೆರಿಕಾದಲ್ಲಿ 10 ವರ್ಷಕ್ಕೂ ಹೆಚ್ಚಿನ ಕಾಲ ಅಲ್ಲೇ ವಾಸ ಇದ್ದು ಸಾಕಷ್ಟು ಜನ ಅಲ್ಲಿನ ವಿದ್ಯಾರ್ಥಿಗಳಿಗೆ ನಮ್ಮ ಭಾರತೀಯ ಕ್ಲಾಸಿಕಲ್ ಡ್ಯಾನ್ಸ್ ನ ಹೇಳ್ಕೊಡುವಂತ. ಅದಾದ್ಮೇಲೆ ವಾಪಸ್ ಇಲ್ಲ ನಮ್ಮೂರಿಗೆ ಬರೋಣ ಅಂತ ಹೇಳಿ ಬಂದು ಬೆಂಗಳೂರಿಗೆ ಸೆಟ್ಲ್ ಆದ್ಮೇಲೆ ಇವ್ರ ಮನೇನ ಶೂಟಿಂಗ್ ಕೊಡ್ತೀರಾ ಅಂತ ನೋಡಕ್ ಬಂದವರು, ನೀವು ಆಕ್ಟ್ ಮಾಡ್ಬೋದಲ್ವಾ ಅಂತ ಅನಿಸ್ತು ಅವ್ರಿಗೆ. ಅದ್ರ ಮೇಲೆ ಶುರುವಾಗಿದ್ದು ಸುಮಾರು ಸೀರಿಯಲ್, ಸುಮಾರು ಸಿನಿಮಾಗಳು. ಸೊ ಒಬ್ಬ ವ್ಯಕ್ತಿಯ ಜೀವನ ಯಾವಾಗ ಹೇಗೆ ಬದಲಾಗಿದೆ ಅಂತ ಯಾರು ಹೇಳಕ್ಕಾಗಲ್ಲ. ಅದಕ್ಕೆ ಒಂದು ನಿದರ್ಶನ ಅವರು. ಇವತ್ತು ಬೆಳಿಗ್ಗೆ ಪ್ರೋಗ್ರಾಮ್ಗೆ ಬರಕ್ ಆಗ್ತಾ ಇಲ್ಲ ಸರ್, ನಿನ್ನೆ ಅವ್ರು ಹೇಳ್ದಂಗೆಲ್ಲ ಶೂಟಿಂಗ್ ಹೋಗಿ ರಾತ್ರಿ 12 ಗಂಟೆವರೆಗೂ ಮಾಡಿ ಬನ್ನಿ, ಬೆಳಿಗ್ಗೆ 8 ಗಂಟೆಗೆ ಹೋಗಿದ್ದೀನಿ, ಈಗ ಇಲ್ಲ ಇನ್ನ ಇದೆ ಅಂತ ಇಟ್ಕೊಂಡ್ಬಿಟ್ಟಿದ್ದಾರೆ, ಮೋಸ್ಟ್ಲಿ ಬರಕ್ ಆಗಲ್ಲ ಅಂತ ಹೇಳಿದ್ರು. ನೋಡಿ, ನೀವು ಒಂದು ಲಾಸ್ಟ್ ಟೈಮ್ ಮೋಟಿವೇಟ್ ಮಾಡಿ ಹೋಗಿದ್ರು ಮಕ್ಕಳಿಗೆಲ್ಲ, ಆ ಮಕ್ಕಳೆಲ್ಲ ಕಾಯ್ತಾ ಇದ್ದಾರೆ. ಯಾಕಂದ್ರೆ ಟೀಚರ್ಸ್ ಮಾತ್ರ ದಿನ ಕೇಳಿರ್ತಾರೆ ಮಕ್ಕಳು ಅಲ್ವಾ. ಟೀಚರ್ಸ್ ಅಂದಾಗ ಓಕೆ ನಮ್ ಟೀಚರ್ ತಾನೆ ಅಂತ, ನನ್ನ ಮನೇಲಿ ನನ್ನ ಮಗನಿಗೆ ಹೆಂಗಿರುತ್ತೆ ನನ್ನ ಮಾತು, ನಿಮ್ ಮಕ್ಕಳಿಗೆ ಮಾತು ಹಂಗೆ ಇರುತ್ತೆ. ಯಾರಾದ್ರೂ ಮಾತಾಡ್ತಾ ಇರೋದು ಅಂತ ನಾವು ಪೊಲೀಸರು ಮಾತಾಡಿದ್ರೆ ಪಾಪ ಕೇಳ್ಬೇಕು ಅನ್ಸುತ್ತೆ ಅವ್ರಿಗೆ. ಅದ್ರ ಜೊತೆಗೆ ಸೀರಿಯಲ್ ಸಿನಿಮಾದಲ್ಲಿ ಮಾಡಿದರೆ ತುಂಬಾ ಪಾಪ್ಯುಲರ್ ಬೇಸ್ ಅಂದ್ರೆ ಅವ್ರ ಕಡೆಯಿಂದ ಬಂದು ಇನ್ನೂ ಚೆನ್ನಾಗಿರುತ್ತೆ ಅಂತೇಳಿ ಗಣೇಶ್ ಅವ್ರನ್ನ ಮೋಟಿವೇಶನ್ ಅಂತ ಕರೆಸಿದ್ರು. ಆದ್ರೆ ಅವರ ಭಾಷಣದಲ್ಲಿ ನಾನು ಸಹ ಇನ್ಸ್ಪೈರ್ ಆದ. ತುಂಬಾ ಚೆನ್ನಾಗಿ ಆ ಮಕ್ಕಳನ್ನ 1.5 ಗಂಟೆಗಳ ಕಾಲ ಅವರ ಮನಸ್ಸಿಗೆ ರೀಚ್ ಆಗೋ ರೀತಿಯಲ್ಲಿ ಮಾತಾಡಿ ಅವ್ರನ್ನ ಇನ್ಸ್ಪೈರ್ ಮಾಡಿದ್ರು. ಈಗ ಒಂದೆರಡು ಸತ್ಯ ಹೇಳ್ತೀನಿ ನಾನು. ಹಾಗೆ ತುಂಬಾ ಜನ ಸುಳ್ಳು ಹೇಳಿದ್ದಾರೆ, ಈಗ ನಾನು ಒಂದೆರಡು ಸತ್ಯ ಹೇಳ್ತೀನಿ. ಇವತ್ತಿನ ದಿವಸ ಇಷ್ಟು ಜನ ಟೀಚರ್ಸ್ನ ಇಲ್ಲಿ ಕರೆಸಿ ಹಾನರ್ ಮಾಡಬೇಕು, ಇವ್ರಿಗೆಲ್ಲರೂ ಸನ್ಮಾನ ಮಾಡಬೇಕು ಅನ್ನೋದು ನಂದು ಐಡಿಯಾ ಅಲ್ಲವೇ ಅಲ್ಲ. ಆಗ್ಲಿಂದ ಎಲ್ಲ ಕ್ರೆಡಿಟು ರಾಜೇಶ್. ನನ್ನ ಮಧ್ಯದಲ್ಲಿ ಒಬ್ಬೊಬ್ರಿಗೆ ಹೆಂಗೆ ಹೇಳಿ ಅಲ್ಲ ಅಂತ ಸರ್ ನಂದಲ್ಲ ಅಂತ ಹೇಳ್ತಾ ಇದ್ದೀನಿ. ಆದ್ರೆ ಆ ಕ್ರೆಡಿಟ್ ಏನಾದ್ರು ಇವತ್ತು ಸೇರ್ಬೇಕು ಅಂತಂದ್ರೆ ಮೊದಲನೇದಾಗಿ ನಿಮ್ಮ BEO ಅವರಿಗೆ, ಮತ್ತೆ ಎರಡನೇದಾಗಿ ನಮ್ಮ ಗಣೇಶ್ ಮತ್ತೆ ಸೋಮಶೇಖರ್. ಯಾಕಂದ್ರೆ 80% ತರಿಸಿದಂತ 90% ತರಿಸಿದಂತ ಟೀಚರ್ಸ್ಗೆ ಹಾನರ್ ಮಾಡಬೇಕು ಅಂತ ಹೇಳಿ ಆ ಐಡಿಯಾನ BEO ಅವರು ಮತ್ತೆ ಗಣೇಶ್ ಮತ್ತೆ ಸೋಮಶೇಖರ್ ಅವರು ಇವರು ಡಿಸಿಷನ್ ತಗೊಂಡಿದ್ದು. ನನಗೆ ಸಂಪರ್ಕ ಮಾಡೋದು, ಕೇಳಿದ್ರು ಸರ್ ಈ ತರ ಮಾಡಬೇಕು ಅಂತಿದ್ದೀವಿ ಅಂತ, ಎಷ್ಟು ಜನಕ್ಕೆ ಹಾನರ್ ಮಾಡ್ತಾ ಇದ್ದೀರಾ ಸರ್? ಸುಮಾರು ಒಂದು 80 ಜನ ಟೀಚರ್ಸ್ಗೆ. ಸರ್ ಯಾರಾದ್ರೂ ಹಾನರಿಂಗ್ ಅಂತ 80 ಜನಕ್ಕೆ ಮಾಡಿದ್ರೆ 4-5 ಜನಕ್ಕೆ ಮಾಡಿದ್ರೆ ಅದಕ್ಕೆ ಹಾನರಿಂಗ್ ಅಂತ ಅನ್ಸುತ್ತೆ. ಇತ್ತೀಚೆಗೆ ಹಾನರಿಂಗ್ ಅನ್ನೋದು ಗೌರವನೇ ಹೋಗ್ಬಿಟ್ಟಿದೆ. ಸನ್ಮಾನ ಅಂತ ಮಾಡ್ತಾರೆ, ಕಾರ್ಯಕ್ರಮಕ್ಕೆ ಹೋದ್ರೆ ಎಷ್ಟು ಜನ ಅಂತಂದ್ರೆ ನೀವು ಬನ್ನಿ, ನಿಮ್ ಪಕ್ಕದ ಮನೆಯವರು ಕರ್ಕೊಂಡು ಬನ್ನಿ ಅಂದಂಗೆ 100-125 ಜನಕ್ಕೆ ಹಾನರ್ ಮಾಡ್ತಾ ಇರ್ತಾರೆ. ಯಾಕೆಂದ್ರೆ ನಾವೆಲ್ಲ ಸರ್ ಆತರ ಅಲ್ಲ, ತಾಲೂಕು ಪೂರ್ತಿ ಸೇರಿಸಿ ಮಾಡ್ತಾ ಇರ್ತಕ್ಕಂಥದ್ದು. 1000ಕ್ಕೂ ಎಷ್ಟು ಟೀಚರ್ಸ್ ಇದ್ದಾರೆ ತಾಲೂಕಲ್ಲಿ? ಇಡೀ ತಾಲೂಕಲ್ಲಿ ಗೌರ್ಮೆಂಟ್ ಹೈಸ್ಕೂಲ್ ಇಡೀ ತಾಲೂಕಲ್ಲಿ. ಸೊ ಆಮೇಲೆ ಹೇಳಿದಾಗ ನನಗೆ ಆಮೇಲೆ ಕನ್ವಿನ್ಸ್ ಮಾಡಿದ್ರು, ಸಾಕಷ್ಟು ಪರಿಶ್ರಮ ಮಾಡಿ ಈ ತರ ಎಷ್ಟು ಪರ್ಸೆಂಟೇಜ್ ತರಿಸಿದ್ದಾರೆ ಅಂತ. ಆವಾಗ ನನಗೆ ಖುಷಿ ಆಯ್ತು ಒಂದು ಮಟ್ಟಿಗೆ. ಆದ್ರೆ ಇಲ್ಲಿ ಬಂದ್ಮೇಲೆ ಜಾಸ್ತಿ ಖುಷಿ ಆಯ್ತು ಎಷ್ಟು ಸಾಧನೆ ಮಾಡಿದಾರಲ್ಲ ಅಂತ. ಅದಕ್ಕೆ ನಾನು ನಮ್ಮ ಸೋಮಶೇಖರ್ಗೆ ಮಾತಾಡೋಣ ಅಂತ ಹೋಗಿ ಮಾತಾಡೋ ಅಂತ ಹೇಳಿದ್ದೆ. ಯಾಕಂದ್ರೆ ಟೀಚರ್ಸ್ ಬಂದು ಪಾಠ ಮಾಡ್ಬೇಕಾದ್ರೆ ಒಂದೊಂದು ಅಲ್ಲಿ ಕೂತ್ಕೊಂಡು ಗಲಾಟೆ ಮಾಡೋದು ಈಸಿ, ಇಲ್ಲಿ ನಿಂತ್ಕೊಂಡು ಮಾತಾಡಿದ್ರೆ ಆ ಕಷ್ಟ ಏನು ಅಂತ ಅರ್ಥ ಆಗುತ್ತೆ. ಎಷ್ಟು ಪ್ರಿಪ್ರೇಷನ್ ಮಾಡ್ಕೊಂಡು ಬಂದಿರ್ಬೇಕು, ನೋಟ್ಸ್ ಆಫ್ ಲೆಸನ್ ಮಾಡ್ಕೊಂಡು ಬಂದಿರ್ಬೇಕು, ಆ ಮಕ್ಕಳಿಗೆ ಏನು ರೆಫರೆನ್ಸ್ ಕೊಡ್ಬೇಕು ಅಂತ ಬಂದಿರ್ಬೇಕು, ಇದಿಷ್ಟೆಲ್ಲ. ಸೊ ಒಟ್ಟು ಇಲ್ಲಿ ಕನ್ನಡದ ಟೀಚರ್ಸ್ ಎಷ್ಟು ಜನ ಇದ್ದೀರಾ ದಯಮಾಡಿ ಕೈ ಎತ್ತಿ. ಓಕೆ, ತುಂಬಾ ಜನ, ಥ್ಯಾಂಕ್ ಯು. ಆಂಗ್ಲ ಭಾಷೆ ಓಕೆ, ಕೆಲವರೆಲ್ಲ 100% ತರಿಸಿರೋ ರಿಸಲ್ಟ್ಸ್ ನಾನು ನೋಡಿದೆ, ಥ್ಯಾಂಕ್ ಯು.
ಮ್ಯಾಥಮೆಟಿಕ್ಸ್, ಓಕೆ, ಸೈನ್ಸ್, ಓಕೆ ಗುಡ್, ಸೋಷಿಯಲ್ ಸ್ಟಡೀಸ್, ಓಕೆ, ಹಿಂದಿ, ಓಕೆ, ಎಲ್ಲ ಸಬ್ಜೆಕ್ಟ್ಸ್ ಕವರ್ ಆಯ್ತಲ್ಲ. ಸೊ ಆಲ್ಮೋಸ್ಟ್ ಎಲ್ಲ ಸಬ್ಜೆಕ್ಟ್ಸ್ ಇಂದ ರೆಪ್ರೆಸೆಂಟೇಷನ್ಸ್ ಇಲ್ಲಿ ಇದೀರಾ. ಆಮೇಲೆ ಸರ್ ಕೇಳೋದು, ನಿಮ್ಗೆ ಯಾಕೆ ಸರ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಇಂಟ್ರೆಸ್ಟ್? ನೀವು ಪೊಲೀಸ್ ಅವರಲ್ಲ, ನೀವು ಕೆಲಸ ಮಾಡ್ಕೊಂಡಿದ್ದೀರಾ, ಯಾಕೆ ನಮ್ಮ ಮಕ್ಕಳಿಗೆಲ್ಲ ಪಾಠ ಹೇಳ್ಕೊಡ್ತೀರಾ, ಫ್ಲಾಟ್ ಇಟ್ಕೊಂಡು ಕೊಟ್ಕೊಂಡಿರ್ಬೋದಲ್ಲ ಅಂತ. ಸೊ ಪೊಲೀಸಲ್ಲಿ ತಿದ್ದೋವಂಥದ್ದು ಅವರು ಎಲ್ಲೂ ಸರಿಯಾಗಿರೋ ತಪ್ಪು ಮಾಡ್ಕೊಂಡು ಬಂದಂಥ ಹಂತದಲ್ಲಿ, ಆದ್ರೆ ಶಿಕ್ಷಕರಾಗಿ ನೀವು ತಿದ್ದೋವಂಥದ್ದು ಮೊದಲನೇ ಹಂತದಲ್ಲಿ ತಂದೆ ತಾಯಿ ಮನೆಯಲ್ಲಿ ಏನ್ ಮಾಡ್ತಾರೆ, ಗುರುಗಳಾಗಿ ಮೊದಲ ಗುರುವಾಗಿ ತಾಯಿ ಏನ್ ಮಾಡ್ತಾರೆ, ಅಲ್ಲಿಂದ ಶಿಕ್ಷಣದಲ್ಲಿ ಹಂತ ಹಂತವಾಗಿ ತಿಂತಾರ. ಯಾವಾಗ ಶಾಲೆಗಳಲ್ಲಿ ಉತ್ತಮವಾಗಿ ಮಕ್ಕಳು ರೂಪುಗೊಳ್ತಾರೆ, ಪೊಲೀಸ್ ಸ್ಟೇಷನ್ ಬರುವಂಥದ್ದು ಕಡಿಮೆ ಆಗುತ್ತೆ. ಪೊಲೀಸ್ ಸ್ಟೇಷನ್ಗೆ ಏನಕ್ಕೆ ಬರ್ತಾರೆ? 3 ಕಾರಣದಿಂದ ಬರ್ತಾರೆ. ಮೊದಲನೇದಾಗಿ ಮಾತನಾಡಕ್ಕೆ ಬರ್ದಿರ ಬರ್ತಾರೆ, ಮಾತಾಡಕ್ಕೆ ಬರಲ್ಲ, ಒಂದು ವಿಷಯನ ಕಮ್ಯುನಿಕೇಟ್ ಮಾಡ್ಕೊಳಕ್ ಬರಲ್ಲ. ಅಲ್ಲಿ ಏನಾಗುತ್ತೆ, ಗಲಾಟೆ ಮಾಡ್ಕೊಳ್ತಾರೆ. ಯಾರಾದ್ರೂ ಏನಾದ್ರು ಒಂದು ವಿಷಯವನ್ನ ಹೇಳ್ತಾ ಇದ್ರೆ ಕೇಳಿಸ್ಕೊಳೋದೇ ಬಹಳ ಇಂಪಾರ್ಟೆಂಟ್. ಯಾರು ಕೇಳಿಸ್ಕೊಳೋಗೋ ಅವ್ರಿಗೆ ಮಾತಾಡಕ್ಕೂ ಬರಲ್ಲ, ಫೇಲ್ ಆಗ್ತಾರೆ, ಜೀವನದಲ್ಲೂ ಫೇಲ್ ಆಗ್ತಾರೆ. ಯಾಕಂದ್ರೆ ನಾನು ಹೇಳಿದ್ದು ಪೊಲೀಸ್ ಸ್ಟೇಷನ್ಗೆ ತುಂಬಾ ಜನ ಬರೋದೇನೋ ಮಾತಾಡಕ್ ಬರ್ದಿರ ಗಲಾಟೆ ಮಾಡ್ಕೊಂಡು ಹೊಡೆದಾಟ ಮಾಡ್ಕೊಂಡು ಬರ್ತಾರೆ. ಹೊಡೆದಾಟಕ್ಕೆ ಮುಂಚೆ ಮಾತು, ಆ ಮಾತು ಯಾವಾಗ ಸರಿಯಾಗಿರಲ್ಲ ಕಮ್ಯುನಿಕೇಶನ್, ಆವಾಗ ಗಲಾಟೆಗಳಿಗೂ ಹೋಗುತ್ತೆ, ಕೈ ಮೇಲಾಯಿಸೋದಕ್ಕೆ ಹೋಗುತ್ತೆ. ಒಂದು ತಪ್ಪಾತ್ ಮಾತಾಡ್ತಾರೆ, ನೀನೇನೋ ಓ ಏನ್ ಮಾಡ್ಬಿಡ್ತೀಯ, ಇಲ್ಲಿಂದ ಶುರು ಆಗ್ತಾ ಹೋಗುತ್ತೆ. ಇದನ್ನೆಲ್ಲ ಶಾಲೆಗೆ ಹೇಳ್ಕೊಡ್ಬೇಕಾಗುತ್ತೆ. ಮೊದಲು ಮಾತಾಡೋ ರೀತಿನ ಕಲಿಸ್ಬೇಕು ಮಕ್ಕಳಿಗೆ. ಅಪ್ಪ ಅಮ್ಮ ಎಲ್ಲಿ ಫೇಲ್ ಆಗ್ತಾರೆ ಅಲ್ಲಿ ಗುರು ಬರ್ತಾರೆ. ಅಪ್ಪ ಅಮ್ಮ ಮತ್ತೆ ಗುರು ಫೇಲ್ ಆದ್ರೆ ಪೊಲೀಸರು ನಮ್ಮನ್ನು ಕಳಿಸ್ತಾರೆ, ಅಲ್ಲ ದೇವ್ರು ನಮ್ಮನ್ನು ಕಳಿಸ್ತಾರೆ, ನಿಲ್ತಿದ್ರಿ ಅಂತ. ಹಾಗಾಗಿ ಎಲ್ಲಿ ಶಾಲೆಗಳು ಚೆನ್ನಾಗಿರುತ್ತೆ, ಎಲ್ಲಿ ಪ್ರಾಧ್ಯಾಪಕರು ಚೆನ್ನಾಗಿರ್ತದೆ, ಎಲ್ಲಿ ಮನೇಲಿ ಅಪ್ಪ ಅಮ್ಮ ಚೆನ್ನಾಗಿ ಹೇಳ್ಕೊಡ್ತಾರೆ, ಅಲ್ಲಿ ಇರ್ತಕ್ಕಂತಹ ಸ್ಟೇಷನ್ಗೆ ಬರುವಂತ ಕಂಪ್ಲೇಂಟ್ ಕಡಿಮೆ ಇರುತ್ತೆ. ಎಲ್ಲಿ ಸುತ್ತಮುತ್ತ ಸ್ಲಮ್ ಪಾಕೆಟ್ಸ್ ಇರುತ್ತೆ ಅಲ್ಲಿ ಎಷ್ಟು ಪೊಲೀಸ್ ಸ್ಟೇಷನ್ಗೆ ಕೇಸ್ ಬರುತ್ತೆ, ಅಗ್ರಹಾರ ಎಲ್ಲಿರುತ್ತೆ ಅಲ್ಲಿ ಎಷ್ಟು ಕಂಪ್ಲೇಂಟ್ ಬರುತ್ತೆ, ವೆರಿಫೈ ಮಾಡಿ ನೋಡಿ, ಆ ವ್ಯತ್ಯಾಸ ನಿಮ್ಗೆ ಗೊತ್ತಾಗುತ್ತೆ. ಸೊ ಎರಡನೇದು ಕೋಪತಾಪಗಳು. ಒಂದು ನಾಲ್ಗೆ ಕಂಟ್ರೋಲ್ ಇದ್ರೆ ಬರುವಂತ ಕಂಪ್ಲೇಂಟ್ ಗಲಾಟೆಗಳಿಗೆ, ಎರಡನೇದು ಅವರ ಕೋಪ, ಮೂರನೇದು ಬಿಹೇವಿಯರ್ಸ್, ಕಳ್ತನ ಮಾಡಬೇಕು ಅನ್ನೋದು, ಕಿತ್ಕೋಬೇಕು ಅನ್ನೋದು, ಸ್ವಾರ್ಥ ಅನ್ನೋದು, ಅಲ್ಲಿಂದ ಬಂದಿರ್ತಕ್ಕಂಥದ್ದು. ಈ 3 ಹಂತಗಳು ಬರುತ್ತೆ. ಈ 3 ಹಂತಗಳಲ್ಲಿ ಪೊಲೀಸ್ ಸ್ಟೇಷನ್ ಬರೋದು ಕಡಿಮೆ ಮಾಡಬೇಕು ಅಂದ್ರೆ ಏನು? ನಿಮ್ಮಂತ ಟೀಚರ್ಸ್ ಮುಖಾಂತರ ಒಳ್ಳೆ ಪಾಠವನ್ನ, ಜೊತೆಗೆ ಸಂಸ್ಕಾರವನ್ನ ಮತ್ತೆ ಜೀವನವನ್ನು ರೂಪಿಸುವಂಥದ್ದು. ನಾನು ಸುಮಾರು ಕಡೆ ಹೇಳ್ತೀನಿ, ದೇಶವನ್ನ ರಕ್ಷಣೆ ಮಾಡ್ತಕ್ಕಂಥದ್ದು, ದೇಶವನ್ನ ಕಾಯುವಂತ ಕೆಲಸ ಪೊಲೀಸರದಾದ್ರೆ, ದೇಶವನ್ನ ಕಟ್ಟುವಂತಹ ಕೆಲಸ ಉಪಾಧ್ಯಾಯರಿಂದ ಮಾತ್ರ ಸಾಧ್ಯ, ನಿಮ್ಮಿಂದ ಮಾತ್ರ ಸಾಧ್ಯ. ನಾಳೆ ಆನೇಕಲ್ನಲ್ಲಿ ತುಂಬಾ ಒಳ್ಳೆ ಒಳ್ಳೆ ಅಧಿಕಾರಿಗಳು ಬರ್ತಾ ಇದಾರೆ, KS ಆಫೀಸರ್ಸ್ ಬರ್ತಾ ಇದಾರೆ, ಡಾಕ್ಟರ್ಸ್ ಬರ್ತಾ ಇದಾರೆ, ಇಂಜಿನಿಯರ್ಸ್ ಬರ್ತಾ ಇದಾರೆ, ಇವ್ರ ತರ ನಾಗರಿಕ ತರ ಕ್ರಿಯೇಟಿವ್ ಥಿಂಕರ್ಸ್ ಬರ್ತಾ ಇದಾರೆ, ಮೇಡಮ್ ತರ ಆರ್ಟಿಸ್ಟ್ ಬರ್ತಾ ಇದಾರೆ, ಇನ್ನೊಬ್ರು ತರ ಸ್ಪೋರ್ಟ್ಸ್ ಪರ್ಸನ್ ಬರ್ತಾರೆ ಅಂತಂದ್ರೆ ಅದನ್ನ ಯಾರಿಂದ ಮಾಡ್ಲಿಕ್ಕೆ? ನಿಮ್ಮಿಂದ ಹೊರತುಪಡಿಸಿ ಯಾರಿಂದನೂ ಸಾಧ್ಯ ಇಲ್ಲ, ಯಾರ ಕೈಲೂ ಆಗಲ್ಲ. ಬರೆದಿಟ್ಕೊಂಡು ಇವತ್ತೇನಾದ್ರೂ ಇಫ್ ಯು ವಾಂಟ್ ಟು ಚೇಂಜ್ ದ ಸೊಸೈಟಿ, ಇಫ್ ಯು ವಾಂಟ್ ಟು ಕನ್ಸ್ಟ್ರಕ್ಟ್ ಎ ಪಾಸಿಟಿವ್ ನೇಷನ್, it is one and only by teachers and parents at home. ನಿಮ್ಮನ್ನು ಬಿಟ್ಟು ಯಾಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಪ್ರತಿಯೊಬ್ಬ ಟೀಚರು ಲೀಡರ್, ಈಚ್ ಅಂಡ್ ಎವ್ರಿ ಟೀಚರ್ ಇಸ್ ಎ ಲೀಡರ್. 10 ಜನ ಮಕ್ಕಳಿಗೆ ನೀವೇ ಲೀಡರ್ ಇರ್ತೀರ, ನಿಮ್ಮನ್ನ ಅವ್ರು ಫಾಲೋ ಮಾಡ್ತಾರೆ, ನಿಮ್ಮ ಫುಡ್ ಸ್ಟೆಪ್ಸ್ ಫಾಲೋ ಮಾಡ್ತಾರೆ. ಒಬ್ಬ ಟೀಚರ್ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ಬರ್ತಾರೆ ಅಂದ್ರೆ ಎಷ್ಟೋ ಜನ ಮಕ್ಕಳು ಕಾಯ್ತಾ ಇರ್ತಾರೆ, ಬೆಟ್ಟಿ ಕಟ್ಕೊಳ್ತಾರೆ, ನಾಳೆ ಟೀಚರ್ ಡ್ರೆಸ್ ಹಾಕೊಂಡ್ ಬರ್ತಾರೆ ಹೇಳೋದು, ನಾಳೆ ನಾನು ದೊಡ್ಡೋದ್ಮೇಲೆ ಹಂಗೆ ಡ್ರೆಸ್ ಮಾಡ್ಕೋಬೇಕು ಅಂತ ಎಷ್ಟೋ ಮಕ್ಕಳು ಅಂದ್ಕೊಳ್ತಾರೆ. ನಾನು ಈ ತರ ಗಾಡಿನಲ್ಲಿ ಬರ್ಬೇಕು, ನಮ್ ಸರ್ ತರ ನೀಟಾಗಿ ಡ್ರೆಸ್ ಮಾಡ್ಕೊಂಡು ಬರ್ಬೇಕು, ನಮ್ ಸರ್ ತರ ಬೈಕಲ್ಲಿ ಓಡಿಸ್ಬೇಕು, ನಾನು ಟೀಚರ್ ಆಗ್ತೀನಿ ಅಂತ ಎಷ್ಟೋ ಜನ ಮಕ್ಕಳು ಇರ್ತಾರೆ ಹೈಸ್ಕೂಲ್. ಆಮೇಲೆ ಚೇಂಜ್ ಆಗ್ತಾ ಹೋಗೋದು. ಯಾಕಂದ್ರೆ ಟೀಚರ್ ಇಸ್ ದ ರಿಯಲ್ ಹೀರೋ ಫಾರ್ ದಮ್. ನೀವೇ ಅವ್ರಿಗೆ ಹೀರೋ ಆಗಿರ್ತೀವಿ. ಆ ಟೀಚರ್ ಒಂದು ಬರ್ತ್ಡೇ ವಿಶ್ ಮಾಡಿ ಮಗುವನ್ನ ಚಪ್ಪಾಳೆ ತಟ್ಟಿ ಬೆಂತ ಹಾಕ್ಬಿಟ್ರೆ ಎಷ್ಟೋ ಖುಷಿ ಪಡ್ತಾವ ಮಕ್ಕಳು. ಸೊ ಹಾಗಾಗಿ ಒಂದು ಸ್ಟ್ರಾಂಗ್ ನೇಷನ್ ಬಿಲ್ಡ್ ಮಾಡಬೇಕು ಅಂದ್ರೆ ನಿಮ್ಮಗಳಿಂದ ಮಾತ್ರ ಸಾಧ್ಯ ಸರ್. ಅದಕ್ಕೋಸ್ಕರ ಗುರು ಬ್ರಹ್ಮ ಗುರುದೇವು ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತ ಹೇಳಲಿಕ್ಕೋಸ್ಕರ ಈ ಕಾರ್ಯಕ್ರಮನ ನಮ್ಮ ಗಣೇಶ್ ಮತ್ತೆ ಸೋಮಶೇಖರ್. ಈ ಸಂದರ್ಭದಲ್ಲಿ ನಾನು ನಿಮ್ಮನ್ನ ಒಂದು ರಿಕ್ವೆಸ್ಟ್ ಮಾಡಬಹುದಾ? ಯಾಕೆಂದ್ರೆ
ನೀವು 90% ಬರೆಸ್ತೀರಾ, 100% ಬರೆಸ್ತೀರಾ, ನಿಮ್ಮ ಮೇಲೆ ನನಗೆ ನಂಬಿಕೆ ಇದೆ, ಅದನ್ನು ತಾವು ಮಾಡ್ತೀರಾ. ಆ 90-100ಕ್ಕಿಂತ ಅದಕ್ಕಿಂತ ಹೊರತುಪಡಿಸಿ ತುಂಬಾ ಮುಖ್ಯವಾದದ್ದೊಂದಿದೆ, ಅದು ನನಗೆ ಬೇಕಿದೆ. ಮಕ್ಕಳಲ್ಲಿ ನೀವು 90 ಬಂದಿಲ್ಲ, 100 ಬಂದಿಲ್ಲ, ಪರವಾಗಿಲ್ಲ, 10 ಬಂದಿಲ್ಲ, ಒಬ್ಬೊಬ್ಬರ ಶಕ್ತಿ ಅನುಸಾರವಾಗುತ್ತೆ. ಯಾಕಂದ್ರೆ ಬರೀ ಟೀಚರ್ಸ್ ಚೆನ್ನಾಗಿದೆ ಸಾಕಾಗಲ್ಲ. 25 ವರ್ಷಗಳಿಂದ ನಮ್ಮ ತಾಯಿ ಬೆಂಗಳೂರಲ್ಲಿ ಇಂಗ್ಲಿಷ್ ಸಬ್ಜೆಕ್ಟ್ಗೆ ಅವರು ಎಜುಕೇಶನ್ ಆಫೀಸರ್ ಆಗಿದ್ದಾಗ ಡಾಕ್ಟರ್ ಎಚ್ ನರಸಿಂಹಯ್ಯ ಅವರಿಗೆ ಒಂದು ಕಾರ್ಯಕ್ರಮ ಆದಾಗ ಚಾಲೆಂಜ್ ಮಾಡ್ತಾರೆ. ನಮ್ದು ನ್ಯಾಷನಲ್ ಹೈಸ್ಕೂಲ್ ಅಲ್ಲಿ 100ಕ್ಕೆ 100% ಬಂದಿದೆ ಮಾರ್ಕ್ಸ್ ಅಂತ ಹೇಳ್ತಾರೆ, ಗವರ್ಮೆಂಟ್ ಸ್ಕೂಲ್ ಅಲ್ಲಿ ಕಡಿಮೆ ಬಂತು ಅಂತ ಹೇಳಿ ಅಲ್ಲಿ ಪ್ರಿನ್ಸಿಪಲ್ ಮಾತಾಡ್ತಾ ಒಂದು ವ್ಯಂಗ್ಯವಾಗಿ ಮಾತಾಡ್ತಾರೆ ಗವರ್ಮೆಂಟ್ ಸ್ಕೂಲ್ ಟೀಚರ್ಗೆ, ನಿಮ್ದು ಬರೀ 45% ರಿಸಲ್ಟ್ ಅಂತ. ಆಗ ಸಿಟ್ಟಾದಂತ ನಮ್ಮ ತಾಯಿ ಒಂದೇ ಮಾತು ಹೇಳ್ತಾರೆ ಡಾಕ್ಟರ್ ಎಚ್ ನರಸಿಂಹಯ್ಯ ಅವರಿಗೆ, ಒಂದ್ ಕೆಲಸ ಮಾಡೋಣ, ಇವತ್ತು 8ನೇ ಕ್ಲಾಸಲ್ಲಿ ನಿಮ್ ಸ್ಕೂಲ್ಗೆ ಎಷ್ಟು ಜನ ನೀವು ಅಡ್ಮಿಷನ್ ಮಾಡ್ಕೊಂಡಿದ್ದೀರಾ ಅಷ್ಟು ಮಕ್ಕಳು ನಮ್ಮ ಗೌರ್ಮೆಂಟ್ ಸ್ಕೂಲ್ ಕೊಡಿ. ನಮ್ ಗೌರ್ಮೆಂಟ್ ಸ್ಕೂಲ್ 8ನೇ ಕ್ಲಾಸ್ ಎಷ್ಟು ಜನ ಮಕ್ಕಳನ್ನ ಅಡ್ಮಿಷನ್ ಮಾಡಿದೀವಿ ನಿಮಗ್ ಕೊಡ್ತೀವಿ, 10ನೇ ಕ್ಲಾಸ್ ತರಿಸಿ ರಿಸಲ್ಟ್ಸ್ ಒಪ್ಪಿಗೆನಾ ಅಂತ. ಒಪ್ಪಲ್ಲ. ಯಾಕಂದ್ರೆ ನಿಮ್ಮಲ್ಲಿ ಬಂದಿರ್ತಾರ ಇಂಥವ್ರು ಪಾಪ 35 ಅವ್ರ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಎಂತದ್ದು, ಅವ್ರಿಗೆ ಎಜುಕೇಶನ್ ಎಂತ ಸಮಸ್ಯೆಯಿಂದ ಬಂದಿರ್ತಾರೆ ಅಂತ ಮಕ್ಕಳು ಅಲ್ಲಿ ನ್ಯಾಷನಲ್ ಸ್ಕೂಲ್ಗೆ ಯಾರು ಹೋಗಿರ್ತಾರೆ, ಎಲ್ಲ ಫಸ್ಟ್ ಕ್ಲಾಸ್ ತಗೊಂಡಿರುವಂತ ಮಕ್ಕಳೇ ಫಿಲ್ಟರ್ ಮಾಡಿ ಅಡ್ಮಿಷನ್ ಮಾಡ್ಕೊಂಡು ಅಪ್ಪ ಅಮ್ಮನ ಇಂಟರ್ವ್ಯೂ ಮಾಡಿ ತಗೊಳ್ತಾರೆ. ನೀವ್ ಯಾವ ಅಪ್ಪ ಅಮ್ಮನ ಇಂಟರ್ವ್ಯೂ ಮಾಡಿ ತಗೊಳ್ತಾರೆ ಗೌರ್ಮೆಂಟ್ ಸ್ಕೂಲ್ ಮಾಡ್ತೀರಾ? ಇಲ್ಲ, ಮಕ್ಕಳನ್ನ ಇಂಟರ್ವ್ಯೂ ಮಾಡೋದು ಅಪ್ಪ ಅಮ್ಮನೇ. ಸೊ ಇಲ್ಲಿ ಅಪ್ಪ ಅಮ್ಮನ ಇಂಟರ್ವ್ಯೂ ಮಾಡಿ ಮಕ್ಕಳನ್ನ ಇಂಟರ್ವ್ಯೂ ಮಾಡಿ ಅವ್ರಿಗೆ ಇಂಟ್ರೆಸ್ಟ್ ಇಸ್ಕೊಟ್ಟು ಎಕ್ಸಾಮ್ ಬರೆದು ಅವ್ರಿಗೆ ಫಸ್ಟ್ ಕ್ಲಾಸ್ ಬಂದವ್ರು ತಗೊಂಡು ಮಾಡೋದೇನು ಗ್ರೇಟ್ ಅಲ್ಲ. ಏನಿಲ್ಲದೆ ಬಂದಿರ್ತಾರಲ್ಲ ಅವ್ರಿಗೆ ಮಾಡೋಂಥದ್ದು ಗ್ರೇಟು. ಹಾಗೆ ಇವತ್ತು ಫೇಲ್ ಆಗಿ ಬಂದಂತ ಮಕ್ಕಳಿಗೆ ಸೋಮಶೇಖರ್ ಮತ್ತೆ ಗಣೇಶ್ ಮಾಡೋದ್ರಲ್ಲ ಅದು ಗ್ರೇಟ್. 6ಕ್ಕೆ 6 ಸಬ್ಜೆಕ್ಟ್ ಫೇಲ್ ಆಗಿ ಬಂದಂತ ಹುಡುಗಿ ಭವ್ಯ, 1 ವರ್ಷದಲ್ಲಿ 6ಕ್ಕೆ 6 ಸಬ್ಜೆಕ್ಟ್ ಫೇಲ್ ಆಗಿ ಬಂದಂತ ಹುಡುಗಿ ಭವ್ಯ. ಆ ಭವ್ಯಗೆ 28-30 ದಿನಗಳಲ್ಲಿ ನೀನು 6 ಸಬ್ಜೆಕ್ಟ್ ಅಲ್ಲಿ ಯಾಕೆ ಫೇಲ್ ಆಗಿದೆ, ಯಾಕೆ ನಿನ್ ಕೈಯಲ್ಲಿ ಆಗಲ್ಲ, ನಿನ್ ಕೈಯಲ್ಲಿ ಆಗುತ್ತೆ ಅನ್ನೋಂತ ಒಂದು ಆತ್ಮವಿಶ್ವಾಸ, ಒಂದು ಧೈರ್ಯ, ಒಂದು ಕಾನ್ಫಿಡೆನ್ಸ್ ಮತ್ತೆ ಜವಾಬ್ದಾರಿಯನ್ನು ತುಂಬಿ ಆ ಮಗು ಇವತ್ತು ಪಾಸ್ ಆಗಿದೆ ಅಂದ್ರೆ 6 out of 6 ಅಂದ್ರೆ 6 ಹೊಡೆದಿದ್ಯಾ ಅಂತ. ಮೊನ್ನೆ ಕ್ರಿಕೆಟ್ ಅಲ್ಲಿ ವರ್ಲ್ಡ್ ಕಪ್ ಬಂದಿದೆ ಎಷ್ಟು ಖುಷಿನೋ, ನೀನು 6 ಸಬ್ಜೆಕ್ಟ್ ಪಾಸ್ ಮಾಡೋದು ನನಗೆ ಅಷ್ಟೇ ಖುಷಿ ಇದೆ. ಗ್ರೇಟ್ ಅಚೀವ್ಮೆಂಟ್. ಯಾಕಂದ್ರೆ ಮೊದಲಿಂದ 90% ತಗೊಳ್ತಾರೆ, ಆದ್ರೆ 6 ಫೇಲ್ ಆಗಿ ಒಂದು 30 ದಿವಸದಲ್ಲಿ ಒಂದು ಪರಿವರ್ತನೆ ಆಗಿದ್ದಲ್ಲ ಆ ಪ್ರೋಸೆಸ್, ಆ ಪ್ರಯತ್ನ. ನೀನ್ ಈ ಓಟನ ಕಂಟಿನ್ಯೂಸ್ ಆಗಿ ಮುಂದಿಟ್ಕೊಂಡು ಹೋದ್ರೆ ಬರೀ 6 ಸಬ್ಜೆಕ್ಟ್ ಪಾಸ್ ಆಗಿರೋದಿಲ್ಲ, ಇನ್ನೊಂದಷ್ಟು ದಿವಸಗಳಲ್ಲೇ ಒಂದು ಮಟ್ಟದ ಅಧಿಕಾರಿಯಾಗಿ ಯಾವುದೋ ಒಂದು ವೇದಿಕೆಯಲ್ಲಿ ಅನೇಕ ಕೂತಿರ್ತೀವಿ. ಆದ್ರೆ ನಿನ್ನ ಪ್ರಯತ್ನ ಕಂಟಿನ್ಯೂಸ್ ಆಗ್ತದೆ. ಯಾಕಂದ್ರೆ ನಿನ್ನ ಶಕ್ತಿ ಏನು ಅಂತ ನಿನಗೆ ಗೊತ್ತಾಗಿದೆ, ಅದನ್ನ ನೀನ್ ಮುಂದುವರಿಸಬೇಕು. ಆ ರೀತಿ ಆ ಮಕ್ಕಳ ಶಕ್ತಿ ಏನು ಅನ್ನೋದನ್ನ ಪರಿಚಯ ಮಾಡ್ಕೊಳ್ಳುವಂತಹದ್ದು ಸಾಧ್ಯ ಆಗುತ್ತೆ ಅಂತಂದ್ರೆ ಟೀಚರ್ಸ್ ಮಾತ್ರ. ಒಂದು ಹಿಂದುಳಿದ ವರ್ಗದಲ್ಲಿ ಹುಟ್ಟಿ ಅಂತ ಅಪ್ಪ ಅಮ್ಮ ಎಜುಕೇಶನ್ ಇದೆ ಅಂತ ಬಂದು ಇವತ್ತು ಎಷ್ಟು ಸ್ವಚ್ಛವಾಗಿ, ಅರ್ಥಪೂರ್ವಕವಾಗಿ, ಅರ್ಥಗರ್ಭಿತವಾಗಿ ಕನ್ನಡ ಪದಪುಂಜಗಳನ್ನ ಸಾಲಾಗಿ ಪಂಕಾನುಪಂಕವಾಗಿ ಪುಂಕಾನುಪಂಕವಾಗಿ ಬಿಡ್ತಾ ಇದ್ದಾರೆ ಅಂತಂದ್ರೆ ಅದಕ್ಕೆ ಅವರ ಕನ್ನಡ ಟೀಚರ್ ಹರೀಶ್ ಕುಮಾರ್ ಅವರ ಕಾರಣ. ಅವರ ಕನ್ನಡ ಟೀಚರ್ ಅವರನ್ನು ಮೆಚ್ಚಿ ಅಪ್ರಿಷಿಯೇಟ್ ಮಾಡಿಲ್ಲ ಅಂದ್ರೆ ಇವತ್ತು ಕವನಗಳು ಬರೆಯುವಂಥದ್ದು, ಪುಸ್ತಕವನ್ನು ಬರೆಯುವಂಥದ್ದು, ಉತ್ತಮ ವಾಗ್ಮಿ ಆಗುವಂಥದ್ದು, ಆ ಚಾತುರ್ಯ ಹೇಗೆ ಬರೋಕ್ಕೆ ಸಾಧ್ಯ ಆಯ್ತು? ಅದನ್ನ ನಿರ್ಮಾಣ ಮಾಡಿದ್ದಾರೆ ಇವತ್ತು ನಾಗಲೇಖನ ನಿಮ್ಮಂತಹ ಒಬ್ಬ ಟೀಚರ್. ಇವತ್ತು ವಾಸು ಸರ್ ಸ್ಕಾಪ್ಲರ್ ಆಗಿ ಅವ್ರ ಸ್ಟೂಡೆಂಟ್ಸ್ ಒಂದಷ್ಟು ಜನ ಇರ್ಬೋದು, ಆ ಕಾಂಟ್ರಿಬ್ಯೂಷನ್ ಇರುತ್ತೆ. ಹಾಗಾಗಿ ಶಿಕ್ಷಕರಾದ ನೀವು, ನಿಮ್ಮನ್ನ ನಾನೇನ್ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಅಂದ್ರೆ, ನೀವು 90% 100% ಎಷ್ಟು ಕಳಿಸ್ತೀರೋ ಅದೇ ರೀತಿ ಮಕ್ಕಳಿಗೆ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಒಂದು ಕಂಪ್ಲೇಂಟ್ ಹೇಗೆ ಬರೀಬೇಕು, ತಾಲೂಕು ಆಫೀಸ್ಗೆ ಹೋದ್ರೆ ಒಂದು ಡಾಕ್ಯುಮೆಂಟ್ ಹೇಗೆ ತಗೋಬೇಕು, ಒಂದು ಪಾಸ್ಪೋರ್ಟ್ಗೆ ಅಂತ ಹೋದ್ರೆ ಏನ್ ಬರಬೇಕು, ಒಂದು ಸಾಮಾನ್ಯ ಜ್ಞಾನ ಪುಸ್ತಕದಲ್ಲಿ ಇಲ್ಲದೆ ಇರತಕ್ಕಂಥದ್ದು, ಸಿಲೆಬಸ್ ಅಲ್ಲಿ ಇಲ್ಲದೆ ಇರತಕ್ಕಂಥದ್ದನ್ನ ತಾವು ಉಳ್ಕೊಳ್ಬೇಕು. ಮಕ್ಕಳಿಗೆ ಕ್ರಿಯೇಟಿವ್ ಥಿಂಕಿಂಗ್ ನ ಬೆಳೆಸಬೇಕು, ಪ್ರಶ್ನೆಗಳನ್ನ ಮಾಡುವಂಥದ್ದನ್ನ ಅಭ್ಯಾಸ ಮಾಡಿಸ್ಬೇಕು. ಮೀಡಿಯಾದಲ್ಲಿ ಯಾವುದೋ ಒಂದು ತೋರಿಸ್ತಾ ಇದಾರೆ, ಅಯ್ಯೋ ಹಿಂಗಾಗೋಯ್ತಂತೆ ಹಂಗಾಗೋಯ್ತಂತೆ, ನೀನ್ ವೆರಿಫೈ ಮಾಡು, ಫ್ಯಾಕ್ಟ್ ಚೆಕಿಂಗ್ ಮಾಡು, ನಿನ್ನ ತಲೆಯನ್ನು ಉಪಯೋಗಿಸು. ಯಾರೋ ಒಬ್ರು ಹೇಳಿದ್ರೆ ಹಿಂಗ್ ಮಾಡಿದ್ರೆ ಕೆಟ್ಟದಾಗ್ಬಿಡುತ್ತಂತೆ, ಹೇರ್ ಕಟ್ ಮಾಡಬಾರ್ದಂತೆ, ಪ್ರಶ್ನೆ ಮಾಡು. ಅವತ್ತಿನ ದಿವಸ ಹೇರ್ ಕಟ್ ಮಾಡಿದ್ರೆ ಯಾಕೆ ಕೆಟ್ಟದಾಗುತ್ತೆ? ಆಷಾಢ ಮಾಸ ಸರ್, ಆಷಾಢ ಮಾಸದಲ್ಲಿ ನೀವು ಯಾಕೋ ಹೆಸರಿಡಬಾರ್ದು, ಪ್ರೋಗ್ರಾಮ್ ಮಾಡಬಾರ್ದು. ಯಾಕೆ ನಾವು ಟೀಚರ್ಸ್ ಸನ್ಮಾನ ಮಾಡ್ತಾ ಇಲ್ವಾ? ಆಷಾಢ ಮಾಸ ಬೇಡ ಅಂತ ಯಾರನ್ನ ಬಂದಿಲ್ವಾ? ಇಲ್ಲ ಅಲ್ಲ, ಎಲ್ಲಿ ಕೆಟ್ಟದ್ದು? ಯಾವುದೋ ಒಂದು ಕಾರಣಕ್ಕೆ ಮಕ್ಕಳಾದ್ರೆ ಬೇಸಿಗೆಗಾಲದ ಮಕ್ಕಳು ಹುಟ್ಟಿದಂತೇಳಿ ಒಂದು ವೈಜ್ಞಾನಿಕ ಪ್ರೋಗ್ರಾಮ್ ಮಾಡಿದ್ರೆ ಆ ಮೂಢನಂಬಿಕೆಗಳನ್ನ
ಹೊಡೆದು ಹಾಕುವಂತ ಕೆಲಸವನ್ನ ಮಕ್ಕಳಲ್ಲಿ ಟೀಚರ್ಸ್ ನೀವು ಮಾಡಬೇಕು. ನೀವು ಮಾಡಲಿಲ್ಲ ಅಂದ್ರೆ ಇನ್ಯಾರು ಮಾಡಕ್ ಸಾಧ್ಯ? ಇವತ್ತು ನಗು ಬರುತ್ತೆ, ನನಗೆ ಮೂಢನಂಬಿಕೆಗಳು ಇಟ್ಕೊಂಡು ಬರ್ತಾರೆ, ವಾಸ್ತು ಅಂತ ಅನ್ಕೊಂಡು ಬರ್ತಾರೆ. ಈಗ ವಾಸ್ತು ನಾಯಿ ಬೇರೆ ಶುರು ಆಗಿದೆ ಅಂತ. ಈ ನಾಯಿ ಇಟ್ಕೊಂಡ್ರೆ ಒಳ್ಳೇದಾಗುತ್ತೆ ಅಂತ, ಈ ಬಣ್ಣ ಬಳದ್ಬಿಟ್ರೆ ಒಳ್ಳೇದಾಗುತ್ತೆ ಅಂತ. ಪೂರ್ವಕ್ಕೆ ಮನೆ ಕಟ್ಟಬೇಕು, ಬೆಳಕು ಚೆನ್ನಾಗಿ ಬರ್ಬೇಕು ಅನ್ನೋ ಉದ್ದೇಶಕ್ಕೆ ಹೇಳ್ತಾರೆ. ಸನ್ ರೈಸ್ ಆಗುತ್ತೆ. ಅಗ್ನಿ ಮೂಲೆ ಹಿಂದೆ ಇಟ್ಕೊಂಡಿದ್ರೆ ಯಾಕಂದ್ರೆ ಕೈಯಲ್ಲಿ ಗಾಳಿ ಬೀಸ್ತಾ ಇತ್ತು. ಇವಾಗೇನು ಆ ಪ್ರಾಬ್ಲಮ್ ಇಲ್ಲ, ಯಾರು ಒಲೆನಲ್ಲಿ ಅಡುಗೆ ಮಾಡಲ್ಲ, ಎಲ್ಲ ಗ್ಯಾಸಲ್ಲಿ ಒಲೆ ಮಾಡ್ತಾರೆ. ಅದಕ್ಕೇನು ಸಂಬಂಧ ಇಲ್ಲ. ಬೆಳಕು ಚೆನ್ನಾಗಿ ಬರ್ಬೇಕು, ಆರೋಗ್ಯ ಚೆನ್ನಾಗಿರ್ಬೇಕು. ಈ ದಿನಾಂಕ ಒಳ್ಳೇದು, ಹಂಗಾದ್ರೆ ಬೇರೆ ದಿನ ಕೆಟ್ಟದ? ದುಡ್ಡು ಕೊಟ್ಟರೆ ತಗೊಳಲ್ಲ. ಒಂದ್ ದಿವಸ ಸಂಬಳ ನಾವು ಲೇಟ್ ಆದ್ಮೇಲೆ ಅದು ಕೆಟ್ಟ ದಿನ ನಾವು ತಗೊಂಡಿರ್ತೀವಿ ಮಗಳ. ಇಂಥವನ್ನೆಲ್ಲವನ್ನ ನೀವು ಚಿಕ್ಕಂದಿನಿಂದಲೇ ಮಕ್ಕಳಲ್ಲಿ ಪ್ರಶ್ನೆ ಮಾಡುವಂತಹ ಒಂದು ಮನೋಭಾವವನ್ನು ಬೆಳೆಸಿ. ಈ ದೇಶದಲ್ಲಿ ಮುಟ್ಟಾಡುವ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಮೂಢ ನಂಬಿಕೆಗಳನ್ನ ಇಟ್ಕೊಂಡು ಅಲ್ಲಿಗೆ ಸುತ್ತೋದು ಜಾಸ್ತಿ ಆಗ್ತಾ ಇದೆ. ಸಿಕ್ಕಿದವ್ರ ಕಾಲ್ಗೆ ಬೀಳೋದು ಜಾಸ್ತಿ ಆಗ್ತಾ ಇದೆ. ಮನೇಲಿ ಅಪ್ಪ ಅಮ್ಮನ ಗೌರವಿಸೋದನ್ನ ಕಲಿಸಿ. ಟೀಚರ್ಸ್ ಇಂಪಾರ್ಟೆನ್ಸ್ ಏನು ಅನ್ನೋದನ್ನ ಮನವರಿಕೆ ಮಾಡಿಸಿ. ಕ್ರಿಯೇಟ್ ಗುಡ್ ಲೀಡರ್ಸ್. ಇವತ್ತಿನ ದಿವಸ ಒಳ್ಳೆ ಲೀಡರ್ಸ್ ನ ಕೊರತೆ ಇದೆ ದೇಶದಲ್ಲಿ ಅಂತಂದ್ರೆ ತಪ್ಪಾಗಲ್ಲ ಅಂತ ಅನ್ಸುತ್ತೆ. ಒಪ್ತೀರಾ ನನ್ನ ಮಾತಂದ್ರೆ ಒಪ್ಪೋದನ್ನ ಚಪ್ಪಾಡಿ. ಇನ್ನೂ ಒಳ್ಳೆ ಲೀಡರ್ಸ್ ಈ ದೇಶಕ್ಕೆ ಅವಶ್ಯಕತೆ ಇದೆ. ಯಾಕೆಂದ್ರೆ ಆ ಲೀಡರ್ಸ್ ತುಂಬಾ ಜನ ಜೀವನ ಬದಲಾವಣೆ ಮಾಡ್ತಾರೆ. ಆ ಲೀಡರ್ಸ್ ಕ್ರಿಯೇಟ್ ಮಾಡೋದು ಶಕ್ತಿ ಮತ್ತೆ ನಿಮಗೆ ಇರೋದು. ನೀವು ಒಂದು ಸ್ಟ್ರಾಂಗ್ ಆಗಿ ಸ್ಕೂಲಲ್ಲಿ ಫೌಂಡೇಶನ್ ಏನಾಗ್ಬಿಡುತ್ತೆ ಸ್ಕೂಲ್ ಕಾಲೇಜಲ್ಲಿ, ಅದು ಲೈಫ್ ಲಾಂಗ್ ಕ್ಯಾರಿ ಆಗುತ್ತೆ. ಯು ಶುಡ್ ಕ್ರಿಯೇಟ್ ಎ ವೆರಿ ಗುಡ್ ಲೀಡರ್ಸ್. ಅವಶ್ಯಕತೆ ಇದೆ. ಒಳ್ಳೊಳ್ಳೆ ಸರ್ಕಾರಿ ನೌಕರರಿಗೆ ಅಧಿಕಾರಿಯಾಗಿ ಬರ್ತಕ್ಕಂಥವ್ರು ಸರ್ಕಾರಿ ಶಾಲೆಯಲ್ಲಿ ಓದಂತ ಮಕ್ಕಳ ಪರ್ಸೆಂಟೇಜ್ ಜಾಸ್ತಿ ಇರ್ತದೆ. ದುಡಿಮೆಯ ಕೆಲಸದ ಅವಶ್ಯಕತೆ ಜಾಸ್ತಿ ಇರ್ತದೆ. ಅಂತ ಟೀಚರ್ಸ್ ನ ಕ್ರಿಯೇಟ್ ಮಾಡುವಾಗ ಒಳ್ಳೆ ಮೈಂಡ್ ಸೆಟ್ ಇರೋನ ಕ್ರಿಯೇಟ್ ಮಾಡಿ, ಹೆಲ್ತಿ ಮೈಂಡ್ ಇರೋನ ಕ್ರಿಯೇಟ್ ಮಾಡಿ. ಅದನ್ನ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡಬೇಕು ಅಂತ ಇವತ್ತು ಬಂದಿದ್ದು. ಮಾಡ್ಬೋದಾ? ಪ್ರಶ್ನೆಗಳು ಬೆಳೆಸುವಂತದನ್ನ, ಮೂಢನಂಬಿಕೆಗಳನ್ನ ಹೊರಗಡೆ ಇಡುವಂತದನ್ನ ಯಾರಾದ್ರೂ ಒಬ್ರು ಹೇಳಿದ್ರೆ ಅದು ಸರಿನಾ ಅಂತ ಪರಿಶೀಲನೆ ಮಾಡಿ ಒಪ್ಪಿಕೊಳ್ಳುವಂತಹ ಮನೋಭಾವವನ್ನ ಮಕ್ಕಳಲ್ಲಿ ಬೆಳೆಸಿ ಉತ್ತಮವಾದಂತಹ ಲೀಡರ್ಸ್ ನ ಈ ದೇಶಕ್ಕೆ ಕ್ರಿಯೇಟ್ ಮಾಡಿ. ಚಿಕ್ಕಂದಿನಿಂದಲೇ ಐಡೆಂಟಿಫೈ ಮಾಡಿ. ಈಗ ನಾಲ್ಕನೇ ಐಡೆಂಟಿಫೈ ಮಾಡೋದಿಲ್ಲ, ಕನ್ನಡ ಚೆನ್ನಾಗಿ ಬರುತ್ತೆ ಅಂತ ಎನ್ಕರೇಜ್ ಮಾಡೋದಿಲ್ಲ. ಆತರ ಯಾರೊಬ್ಬ ಲೀಡರ್ ಬೆಳೀಲಿ. ಆ ಲೀಡರ್ಶಿಪ್ ಆಗಿ ಬೆಳೆಯುವಂತ ಇಶ್ಯೂಸ್ ಬಗ್ಗೆ ಗೊತ್ತಾಗಲಿ, ದೇಶದ ಸಮಸ್ಯೆಗಳ ಬಗ್ಗೆ ಗೊತ್ತಾಗಲಿ. ಯಾವ್ದಾದ್ರು ವಿಷಯಕ್ಕೆ ಸಂಬಂಧಪಟ್ಟಾಗ ಹೋರಾಟ ಮಾಡಬೇಕು ಅಂತ ಅನಿಸಿದ್ರೆ ಅದನ್ನ ಕಾನೂನುಬದ್ಧವಾಗಿ ಹೋರಾಟ ಮಾಡೋದನ್ನ ಬೆಳೆಸ್ಕೊಳ್ಳಿ. ಯಾವುದೇ ಹೋರಾಟ ಮಾಡೋ ತಪ್ಪು ಅನ್ಲಿಕ್ಕೆ ಆಗಲ್ಲ. ಕಾನೂನು ಬದ್ಧವಾಗಿ ಮಾಡಬೇಕು, ಸರಿಯಾದ ವಿಷಯಕ್ಕೆ ಮಾಡಬೇಕು, ಸರಿಯಾಗಿ ಮಾಡಬೇಕು. ಅದನ್ನ ನಾವು ಬೆಳೆಸಿಲ್ಲ ಅಂತಂದ್ರೆ, ಟೀಚರ್ಸ್ ಇವತ್ತು ಫೇಲ್ ಆಯ್ತು ಅಂತಂದ್ರೆ ನಾಳೆ ಕಂಟ್ರಿ ವಿಲ್ ಫೇಲ್. ನಾಟ್ ಓನ್ಲಿ 90 marks ಇಸ್ ರಿಕ್ವೈರ್ಡ್. ಇಂಟೆಲಿಜೆಂಟ್ ಕೋಶನ್ ಜೊತೆಗೆ ಎಮೋಷನಲ್ ಕೋಶನ್ ನ ಬೆಳೆಸಬೇಕು. 100% ಮಾರ್ಕ್ಸ್ ತರಿಸೋದು ಎಷ್ಟು ಮುಖ್ಯ ಇದೆಯೋ ಅಷ್ಟೇ ಎಮೋಷನಲ್ ಕೋಶನ್ ಆಗಿ ಇಂಥ ಒಬ್ಬ ಹುಡುಗನ ನಾನು ಐಡೆಂಟಿಫೈ ಮಾಡಿ ಇವನು ಒಬ್ಬ ಸಿಂಗರ್ ಆಗಿ ಇವತ್ತು ಸ್ಟೇಜ್ ಮೇಲೆ ಆಡ್ತಾ ಇದ್ದಾನೆ, ಇವನಿಗೆ ಮೊದಲು ಹಾಡಕ್ಕೆ ಚಾನ್ಸ್ ಕೊಟ್ಟು ಕರೆದು ನಾನೇ ಹಾಡ್ತಿದ್ದೆ ಅಂತ ಹೇಳುವಂತ ಟೀಚರ್ ನೀವು ಆಗ್ಬೇಕು. ಈ ಹುಡುಗನ ನಾನು ಬೆಳೆಸಿ ಇವತ್ತು ಅವನು MLA ಆಗಿದ್ದಾನೆ, ಒಳ್ಳೆ ಕೆಲಸ ಮಾಡ್ತೇನೆ ಅಂತ ಹೇಳುವಂತ ಟೀಚರ್ ನೀವು ಆಗ್ಬೇಕು. ಇಂಥ ಒಬ್ಬ ಹುಡುಗನ ನಾನು ಎನ್ಕರೇಜ್ ಮಾಡಿದ್ರೆ ಇವತ್ತು ಪೊಲೀಸ್ ಆಫೀಸರ್ ಆಗಿ ಸರಿಯಾದ ರೀತಿಯಲ್ಲಿ ಅವ್ನ ಕೆಲಸ ನಿರ್ವಹಿಸಿದ್ರೆ ಅಂತ ಹೇಳುವಂತ ಟೀಚರ್ ನೀವು ಆಗ್ಬೇಕು. It should not limit only for 100 marks or 90 marks. You should create the better world, and it is possible only to you and to you and to you.
ದಿವಸ ರಾಜಲಾಂಛನ ತಂಡದ ಇಲ್ಲಿನ ಘಟಕದ ಅಧ್ಯಕ್ಷರುಗಳಾದಂತಹ ಶ್ರೀ ಗಣೇಶ್ ಅವರು ಹಾಗೂ ಶ್ರೀ ಸೋಮಶೇಖರ್ ಅವರು BO ಅವರೊಂದಿಗೆ ಕೋಆರ್ಡಿನೇಷನ್ ಮಾಡಿಕೊಂಡು ಆನೇಕಲ್ ತಾಲೂಕಲ್ಲಿ ಯಾವ್ಯಾವ ಪ್ರೌಢಶಾಲೆಯಲ್ಲಿ SSLCನಲ್ಲಿ 90% ಹೆಚ್ಚು ಅಂಕಗಳನ್ನ ಬರುವಂಗೆ ಮಾಡಿದ್ದಾರೆ ಅಂತಹ ಶಿಕ್ಷಕರಿಗೆ ಇವತ್ತು ಒಂದು ಸನ್ಮಾನ ಮಾಡುವಂಥ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ. ಇದು ಬಹಳ ಮುಖ್ಯ ಆಗಿತ್ತು ಮತ್ತು ಇದು ಬೇಕಿತ್ತು. ಯಾಕೆಂದರೆ ಬೆಂಗಳೂರಿಗೆ ಪಕ್ಕದಲ್ಲಿದ್ದರೂ ಸಹ ಆನೇಕಲ್ಲು ಶಿಕ್ಷಣ ವಿಚಾರದಲ್ಲಿ ಸಂಬಂಧಪಟ್ಟಾಗೆ ಕಳೆದ ಕೆಲವು ವರ್ಷಗಳಲ್ಲಿ ನೋಡಿದಾಗ ತುಂಬಾ ಕಡಿಮೆ ಪರ್ಸೆಂಟೇಜಲ್ಲಿ ಪಾಸ್ ಆಗ್ತಾ ಇತ್ತು. ಆದರೆ ಈ ಬಾರಿ ತುಂಬ ಅತ್ಯುತ್ತಮವಾದಂಥ ಒಂದು ಫಲಿತಾಂಶ ಬಂದಿದೆ. ಅದು ನಮ್ಮ ಎಲ್ಲರಿಗೂ ತಾಲೂಕಿನವರಿಗೆ ಮತ್ತು ಎಲ್ಲರಿಗೂ ಹೆಮ್ಮೆ ತಂದಿದೆ. ನನ್ನ ಜನ್ಮಭೂಮಿ ಕೋಲಾರ, ಅದರ ಕರ್ಮಭೂಮಿ ಆನೇಕಲ್ಲು. ಸೊ ಈ ಆನೇಕಲ್ಲಲ್ಲಿ ಈ ಮಕ್ಕಳು ಇಷ್ಟೊಂದು ಒಳ್ಳೆಯ ಫಲಿತಾಂಶ ಬಂದಿರೋದು ಹೆಚ್ಚಿನ ಖುಷಿ ಕೊಟ್ಟಿದ್ದು. ನಮ್ಮ ಸಂಸ್ಥೆ ವತಿಯಿಂದ ಈ ಇಬ್ಬರು ಅಧ್ಯಕ್ಷತೆಯಲ್ಲಿ ಇವತ್ತಿನ ದಿವಸ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಉದ್ದೇಶ ನೆಕ್ಸ್ಟು ಮುಂದಿನ ವರ್ಷ 90% ಅಲ್ಲ 100ಕ್ಕೆ 100% ಶಾಲೆಗಳು ಕೊಡಲಿ. ಇಲ್ಲಿನ ಮಕ್ಕಳು ಚೆನ್ನಾಗಿ ಶಿಕ್ಷಣವನ್ನು ಪಡೀಲಿ, ಒಳ್ಳೆ ಅಂಕಗಳನ್ನ ಪಡೆದು ಒಳ್ಳೆ ಒಳ್ಳೆ ಉದ್ಯೋಗಗಳಿಗೆ ಹೋಗ್ಬೇಕಿಲ್ಲಿರ್ತಕ್ಕಂಥ ಮಕ್ಕಳು, ಆನೇಕಲ್ ತಾಲೂಕಲ್ಲಿರ್ತಕ್ಕಂಥ ಮಕ್ಕಳು ನಾಳೆ KS ಅಧಿಕಾರಿಗಳಾಗಿ, IAS ಅಧಿಕಾರಿಗಳಾಗಿ, ಪೊಲೀಸ್ ಇಲಾಖೆಯಲ್ಲಿ ಮತ್ತು ವಿವಿಧ ಇಲಾಖೆಯಲ್ಲಿ ಬಂದು ಸಮಾಜಕ್ಕೆ ಒಂದು ಕೊಡುಗೆಯನ್ನು ಕೊಡುವಂಥ ಒಂದು ದೇಶವನ್ನು ಕಟ್ಟುವಂಥ ಸತ್ಪ್ರಜೆಗಳಾಗಬೇಕು. ಈ ನಿಟ್ಟಿನಲ್ಲಿ ಅಂಕಗಳು ಮತ್ತು ಪರೀಕ್ಷೆಗಳು ಇರೋದ್ರಿಂದ ಮಾನದಂಡವಾಗಿ ಅದರಲ್ಲಿ ನಿರ್ಮಾಣ ಆಗಬೇಕು ಅನ್ನೋ ಉದ್ದೇಶಕ್ಕೆ ಈ ಕಾರ್ಯಕ್ರಮನ ಮಾಡ್ಕೊಂಡಿದ್ದಾರೆ. ಎಲ್ಲ ಟೀಚರ್ಸ್ಗೆ ಒಂದು ಎನರ್ಜಿ ಬಂದಂಗೆ ಆಗಿದೆ ಇವತ್ತು. ಈ ಸಲ ನಾನು 90 ಕೊಟ್ಟಿದ್ದೆ, ನೆಕ್ಸ್ಟ್ ಇಯರ್ 100 ಕೊಡ್ತೀನಿ ಅಂತ. ಅದರಲ್ಲೂ ವಿಶೇಷವಾಗಿ ಎಲ್ಲ ಸರ್ಕಾರಿ ಶಾಲಾ ಉಪಾಧ್ಯಾಯರುಗಳು ಸೊ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು ನನಗೆ ಹೆಚ್ಚಿನ ಸಂತೋಷವನ್ನು ತಂದಿದೆ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಈ ದಿನ ಏನು ಆನೇಕಲ್ ತಾಲೂಕಿನಲ್ಲಿ 90%ಕ್ಕಿಂತಲೂ ಹೆಚ್ಚು ಅಧಿಕ ಏನು ಅಂಕ ಗಳಿಸಿದಂಥ ಶಾಲೆಗಳ ಶಿಕ್ಷಕರಿಗೆ ಒಂದು ಸನ್ಮಾನ ಮಾಡಬೇಕಂತೇಳಿ ಒಂದು ಚರ್ಚೆ ಮಾಡಿದ್ವಿ. ಬರೀ ಕೇವಲ ಸಿನಿಮಾದಲ್ಲಿ ಏನು ಹೀರೋಗಳಿಗೆ ಮಾತ್ರ ಸನ್ಮಾನ ಮಾಡ್ತಾರೆ, ಆದರೆ ಹೀರೋನ ಸೃಷ್ಟಿ ಮಾಡುವಂತಹ ನಿರ್ದೇಶಕರಿಗೆ ಯಾರೂ ಸನ್ಮಾನ ಮಾಡಲ್ಲ. ನಾವು ಈ ದಿವಸ ಏನು SSLC 90% ತೆಗೆದಂಥ ಮಕ್ಕಳನ್ನ ಸನ್ಮಾನ ಮಾಡೋದು ಬಿಟ್ಟು ಅವ್ರನ್ನ ಪ್ರಿಪೇರ್ ಮಾಡಿದಂಥ ಶಿಕ್ಷಕರಿಗೆ ಸನ್ಮಾನ ಮಾಡಿದ್ದೀವಿ. ಭಾಳ ಖುಷಿ ಆಯಿತು. ಇನ್ನು ಮುಂದಿನ ದಿವಸಗಳಲ್ಲಿ ಇನ್ನು ಹೆಚ್ಚು ಶಾಲೆಗಳಲ್ಲಿ, ಸರ್ಕಾರಿ ಶಾಲೆಗಳಲ್ಲಿ ಅತಿ ಹೆಚ್ಚು 100% ರಿಸಲ್ಟ್ ಬರಲಿ ಅನ್ನೋ ಉದ್ದೇಶದಿಂದ ಅಷ್ಟೇ. ಎಲ್ಲರಿಗೂ ಶುಭವಾಗಲಿ. ಎಲ್ರಿಗೂ ನಮಸ್ಕಾರ. ಕರ್ನಾಟಕ ಪ್ರದೇಶ ಕುರುಬರ ವೇದಿಕೆ ಸ್ಥಳಾವಕಾಶ ಕೊಟ್ಟಿದ್ದರಿಂದ ರಾಜಲಾಂಛನ ಸಂಸ್ಥೆ ವತಿಯಿಂದ 30 ದಿನಗಳ ಕಾಲ ಸಿದ್ಧತಾ ಪೂರಕ ಪರೀಕ್ಷೆಗೆ ಸಿದ್ಧತೆ ನಡೀತು. ಆ ಒಂದು ಶಿಬಿರದಲ್ಲಿ 35ಕ್ಕೂ ಹೆಚ್ಚು ಮಕ್ಕಳು ಉತ್ತೀರ್ಣರಾಗಿದ್ದು 68% ನಮಗೆ ನಾನು ಅಂದ್ಕೊಂಡಂಗೆ 70ರಿಂದ 75% ಬರುತ್ತೆ ಅಂದ್ಕೊಂಡೆ. ಆದರೆ ನಮ್ಮ ಮಕ್ಕಳು ತೊಂದರೆ ಇಲ್ಲ, ರೀಚ್ ಆಗಿದ್ದಾರೆ ಪಾಸಾಗಿ. ಅವರೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತೀನಿ. ಥ್ಯಾಂಕ್ ಯು.